ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮದ ಪ್ರೇರಣಾ ಶಕ್ತಿಯಾದ ಹೆದರದಿರಿ ಹೆದರದಿರಿ ಎಂಬ ಭವ್ಯ ನಿನಾದದಿಂದ ಪ್ರಚಂಡ ತಾಂಡವವಾಡುತ್ತಿರುವ ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಎಂಬ ದಿವ್ಯ ಮಂತ್ರದೊಂದಿಗೆ ಇಂದಿಗೂ ಜೀವಂತವಾಗಿರುವ ಸಿಡಿಲ ಸಂತ, ವೀರ ಸನ್ಯಾಸಿ, ವಿಶ್ವವಿಜೇತ, ವಿಶ್ವಮಾನವ ಸ್ವಾಮಿ ವಿವೇಕಾನಂದರಿಗೆ ಶ್ರದ್ಧೆಯಿಂದ ವಂದಿಸಿ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿರುವ ಶ್ರದ್ಧೆಯ ಗುರುಗಳೇ ಮತ್ತು ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಮೊನ್ನೆ 6ನೇ ತಾರೀಕು ಪ್ರಜಾವಾಣಿ ಪೇಪರಲ್ಲಿ ಒಂದು ನ್ಯೂಸ್ ಬಂದಿತ್ತು. ನಿಮಗೆ ಪತ್ರಿಕೆ ಓದೋ ಹವ್ಯಾಸ ಇದ್ದರೆ ಪತ್ರಿಕೆ ಓದೋ ಹವ್ಯಾಸ ಇದ್ದರೆ ನೀವು ಗಮನಿಸಿರ್ತೀರಿ. ಭಾಳ ಒಳ್ಳೆಯ ನ್ಯೂಸ್ ಅದು. ರೈತನ ಮಗನಿಗೆ 13 ಚಿನ್ನದ ಪದಕಗಳ ಸುಗ್ಗಿ ಅಂತ ಇತ್ತು. ನಮ್ಮ ವಯಸ್ಸಿನವರೆಲ್ಲ ಅದನ್ನು ಕತ್ತರಿಸಿ ಸದಾಕಾಲ ಕಾಣೋ ಹಾಗೆ ಇಟ್ಕೋಬೇಕಂತ ಸುದ್ದಿ. ಮೈಸೂರು ವಿಶ್ವವಿದ್ಯಾನಿಲಯದ 106ನೇ ಘಟಿಕೋತ್ಸವದಲ್ಲಿ ಕೊಪ್ಪಳ ಜಿಲ್ಲೆ ಕನಕಗಿರಿ ಸಮೀಪದ ಕನ್ನೇರು ಮಡು ಸಣ್ಣ ಹಳ್ಳಿ ಅದು. ಆ ಹಳ್ಳಿಯ ರೈತ ದಂಪತಿಗಳ ಮಗ ಚಂದ್ರಶೇಖರ್ MA ಕನ್ನಡದೊಳಗಡೆ 13 ಚಿನ್ನದ ಪದಕಗಳನ್ನು ಸಂಪಾದಿಸಿದ್ದಾರೆ. ಅಷ್ಟು ಗೋಲ್ಡ್ ಮೆಡಲ್ಸ್. ಇನ್ನೊಂದು ಸುದ್ದಿ ಕೊಟ್ಟಿದ್ರು ಅದರೊಳಗಡೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ್ಕಿ ಹಳ್ಳಿ ಹೆಸರು ಅದಿತಿ ಎನ್ ಹುಡುಗಿ MSc ಕೆಮಿಸ್ಟ್ರಿ 24 ಬಂಗಾರದ ಪದಕಗಳನ್ನು ಪಡೆದಿದ್ದಾರೆ. ನಾವು ಆಯುಷ್ಯ ಪೂರ್ತಿ ಗುದ್ದಾಡಿದರೂ ಇಷ್ಟೆಲ್ಲ ಮಾಡೋದಕ್ಕಾಗುತ್ತೋ ಇಲ್ವೋ ಅಂತ ಅನುಮಾನ ಆಗುತ್ತೆ. ಅದೇ ಪತ್ರಿಕೆಯಲ್ಲಿ ಕೊಟ್ಟಿದ್ದರು, ಹರ್ಮಿನ್ 6 ಚಿನ್ನದ ಪದಕ ತಗೊಂಡಿದ್ದಾಳೆ. ಅವರಪ್ಪ KSRTC ಬಸ್ ಕಂಡಕ್ಟರ್. ಸುಮಲತಾ 7 MCOM ಒಳಗಡೆ 7 ಗೋಲ್ಡ್ ಮೆಡಲ್ ತಗೊಂಡಿದ್ದಾಳೆ. ಅವರ ತಂದೆ ತಾಯಿ ಕೂಲಿ ಮಾಡ್ತಾರೆ. ಆ ಸುದ್ದಿ ಓದಿ ಎಂಥ ಅಭಿಮಾನ ಆಯಿತು ಅಂದರೆ, ನಮ್ಮ ತರುಣ ಪಡೆ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಸಿದ್ಧಿ ಅನ್ನೋದು ಎಷ್ಟು ಸುಲಭ ಅನ್ನೋದಕ್ಕೆ ಈ ಸುದ್ದಿ ಸಾಕ್ಷಿ ಅಂತ ಅನ್ನಿಸ್ತು. ಅದೇ ಪೇಪರ್ನ ಇನ್ನೊಂದು 2 ಪೇಜ್ ತಿರುಗಿಸಿದ ಮೇಲೆ ಇನ್ನೊಂದು ಸುದ್ದಿ ಇತ್ತು, ಸೇಮ್ ಪೇಪರ್. ನೀವು ಬೇಕಾದರೆ ನಿಮ್ಮ ಲೈಬ್ರರಿಲಿ ಇದ್ದರೆ ತಗೊಂಡು ನೋಡಿ. ಎಲ್ಲರೂ ತಲೆ ತಗ್ಗಿಸ್ಬೇಕು. ಅಂದರೆ ನಾವೇನು ಮಾತಾಡ್ತಿದ್ದೀವಲ್ಲ, ಯುವಕರು ಅಂದರೆ ರಾಷ್ಟ್ರ, ರಾಷ್ಟ್ರ ಅಂದರೆ ಯುವಕರು ಇರೋದ್ರಿಂದಲೇ ದೇಶ ಬೆಳೀತಾ ಇದೆ, ಈ ಯುವಕರೆಲ್ಲ ಸೇರಿ ನಾಳೆ ದೇಶನ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಆಶಾವಾದನ ಏನು ನಾವು ವ್ಯಕ್ತಪಡಿಸ್ತಾ ಇದ್ದೀವಲ್ಲ, ನಾವೆಲ್ಲ ತಲೆ ತಗ್ಗಿಸ್ಬೇಕಂಥದ್ದೊಂದು ಸುದ್ದಿ ಇತ್ತು. ಏನು ಸುದ್ದಿ ಇತ್ತು ಅಂದರೆ, ಮಾದಕ ಪದಾರ್ಥ ಸಾಗಾಟ, ಮಾರಾಟ, ಬಳಕೆ ಅವ್ಯಾಹತ ಅಂತ ಒಂದು ಸುದ್ದಿ. ಅದರೊಳಗಡೆ ಬೇರೆ ಬೇರೆ ಜಿಲ್ಲೆಯೊಳಗಡೆ ಬೇರೆ ಬೇರೆ ವಯಸ್ಸಿನ ತರುಣರು ಮಾದಕ ಪದಾರ್ಥಗಳನ್ನು ಎಷ್ಟು ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ, ಎಷ್ಟು ಜನ ತರುಣ ಪೀಳಿ ಈ ವ್ಯಸನಕ್ಕೆ ಸಿಲುಕಿ ತಮ್ಮ ಭವಿಷ್ಯವನ್ನು ಮುರುಟಿ ಮಾಡಿಕೊಂಡಿದೆ, ಹಾಳು ಮಾಡಿಕೊಂಡಿದೆ, ಯಾವ ಕಾರಣಕ್ಕಾಗಿ ಇವರು ಮಾದಕ ಪದಾರ್ಥಗಳ ಬೆನ್ನು ಬಿದ್ದಿದ್ದಾರೆ, ಭವಿಷ್ಯನ ನಿರ್ಮಾಣ ಮಾಡಿಕೊಳ್ಳುವ ಒಳ್ಳೆಯ ಅವಧಿಯೊಳಗಡೆ ಈ ಹೇಯವಾದ ಸಂಗತಿಗಳ ಸಂಘ ಮಾಡಿ ವಿನಾಕಾರಣ ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರಲ್ಲ ಅಂತ ಸುದ್ದಿ ಬಂದಿತ್ತು. ಒಂದು ಜಿಲ್ಲೆಯ ನಾನು ನಿಮ್ಮ ಮುಂದೆ ವಿಷಯ ಪ್ರಸ್ತಾಪ ಮಾಡ್ತೀನಿ. ಹುಬ್ಬಳ್ಳಿ ಧಾರವಾಡ ಪಟ್ಟಣದೊಳಗಡೆ ಹೋದ ವರ್ಷ 2025ನೇ ಇಸ್ವಿಯಲ್ಲಿ ಕಮಿಷನರ್ ಕೊಟ್ಟಿರೋ ಮಾಹಿತಿ ಇದೆ. 3800 ಜನ ತರುಣರನ್ನು ಬಂಧಿಸಲಾಗಿತ್ತು. ಅದರೊಳಗಡೆ ಸರಿಸುಮಾರು ಅರ್ಧಕ್ಕಿಂತ ಹೆಚ್ಚು ಜನ ತರುಣರು ಮಾದಕ ಪದಾರ್ಥಗಳನ್ನು ದಿನವೂ ಸೇವಿಸುವ ಹವ್ಯಾಸವನ್ನು ಇಟ್ಟುಕೊಂಡಿದ್ದಾರೆ.
ಎಂಥ ವಿಪರ್ಯಾಸ ಅಲಾಯಿತು. ಒಂದು ಕಡೆ ಕಷ್ಟಪಟ್ಟು ಏನನ್ನೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ವಾತಾವರಣದ ಒಳಗಡೆನೂ ಓದಿ ಬರೆದು ಸಾಧಿಸಿ 10 ಬಂಗಾರದ ಪದಕಗಳನ್ನು ಎದೆ ಮೇಲೆ ಹಾಕಿಕೊಂಡು ಅಭಿಮಾನದಿಂದ ಮುನ್ನುಗ್ತಾ ಇರುವಂಥ ಕಡು ಕಷ್ಟದಲ್ಲಿ ಬೆಳೆಯುವಂಥ ಕೆಲ ತರುಣರನ್ನು ಕಾಣ್ತಾ ಇದ್ದರೆ, ಏನೆಲ್ಲ ಅವಕಾಶಗಳ ರಾಶಿ ಮುಂದೆ ಬಿದ್ದಿದ್ದರೂ ಕೂಡ ಥ್ರಿಲ್ನ ಬಯಕೆಗಾಗಿ, ಅದರಲ್ಲಿ ಶಬ್ದ ಬಳಸಿದ್ದಾರೆ ನೀವು ಪ್ರಜಾವಾಣಿ ಪೇಪರ್ನ ನೋಡಿ, ಹೆಂಗೆ ನಾವು ಹಳ್ಳಕ್ಕೆ ಬೀಳ್ತಾ ಇದ್ದೀವಿ ತರುಣರಾದವರು ಅನ್ನೋದು ಸುದ್ದಿ ಇದೆ ಅದರಲ್ಲಿ. ಥ್ರಿಲ್ನ ಬಯಕೆಗಾಗಿ, ಮೋಜು ಮಾಡುವ ಸಂಸ್ಕೃತಿಗಾಗಿ ಮತ್ತು ಒತ್ತಡ ಮುಂತಾದ ಕಾರಣಗಳಿಂದಾಗಿ ಮಾದಕ ಪದಾರ್ಥಗಳನ್ನೇ ಹವ್ಯಾಸವನ್ನಾಗಿ ಮಾಡಿಕೊಂಡಿರುವ ಪಡೆಯನ್ನು ನಾವು ನೋಡ್ತಾ ಇದ್ದೀವಿ. ಇದು ತುಂಬ ಆಘಾತಕಾರಿಯಾದಂಥ ಬೆಳವಣಿಗೆ. ನಾನು ಯಾಕೆ ಇದನ್ನು ಆಘಾತಕಾರಿಯಾದಂಥ ಬೆಳವಣಿಗೆ ಅಂತ ಕರಿತೀನಿ ಅಂದರೆ, ರಾಷ್ಟ್ರದ ದೃಷ್ಟಿಯಿಂದ ಆಲೋಚನೆ ಮಾಡಿ ಅಲ್ಲ. ರಾಷ್ಟ್ರ ನಿರ್ಮಾಣ ಮಾಡೋದಕ್ಕೆ ತರುಣರು ಬೇಕು, ನೀವೆಲ್ಲ ಮಾದಕ ಪದಾರ್ಥ ಸೇವನೆ ಮಾಡಿದರೆ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಟ್ರೆಜಿಡೀಸ್ ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಾ ಇಲ್ಲ, ಅಥವಾ ರಾಜ್ಯಕ್ಕೆ ನೀವು ಆಸ್ತಿ, ಸಮಾಜಕ್ಕೆ ನೀವು ಆಸ್ತಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇಲ್ಲ. ಯಾವ್ಯಾವುದೋ ಸಣ್ಣ ಕಾರಣಗಳಿಂದಾಗಿ ಸ್ವಂತ ಜೀವನವನ್ನು ನಿರ್ಮಾಣ ಮಾಡಿಕೊಂಡು ಭವಿಷ್ಯವನ್ನು ನಿರ್ಮಿಸುವಂಥ ಮತ್ತು ವರ್ತಮಾನವನ್ನು ನಿರ್ವಹಣೆ ಮಾಡುವಂಥ ಚಾಕಚಕ್ಯತೆ ಇರುವಂಥ ತರುಣರು ಹೇಯವಾದ ಪದಾರ್ಥಗಳ ಬೆನ್ನು ಹತ್ತಿದರೆ ವಿದ್ಯೆಗೆ ಏನರ್ಥ, ತಾರುಣ್ಯಕ್ಕೆ ಏನರ್ಥ? ಸ್ವಾಮಿ ವಿವೇಕಾನಂದರು ತರುಣರು ಅಂದರೆ ಬಹಳ ಸುಂದರವಾದ ಡೆಫಿನೇಷನ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಸ್ಟಡಿ ಹಿಸ್ ಲೈಫ್. ನೀವು ಸುಮ್ಮನೆ ನಿಮ್ಗೆ ಅವ್ರ ಮೇಲೆ ಅಭಿಮಾನ ಇಲ್ಲ, ನಿಮ್ಗೆ ಆಸಕ್ತಿ ಇಲ್ಲ ಅಂದರೂ ಕೂಡ ಒಂದ್ಸರಿ ಸ್ವಾಮಿ ವಿವೇಕಾನಂದರ ಜೀವನವನ್ನು ಕಣ್ಣಾಡಿಸಿ, ಸುಮ್ಮನೆ ಕಣ್ಣಾಡಿಸಿ 20 ನಿಮಿಷದಲ್ಲಿ ಅವು ಓದಿ ಮುಗಿಸಬಹುದಾದಂಥ ಸಣ್ಣ ಪುಸ್ತಕಗಳು ಕೂಡ ಇದ್ದಾವೆ. ಅವರ ಹೇಳಿಕೆಗಳನ್ನೇ ಸಂಗ್ರಹ ಮಾಡಿದಂಥ ಕೆಲವು ಪುಸ್ತಕಗಳಿದ್ದಾವೆ. ಅವ್ರ ಜೀವನ ನೀವು ಪೂರ್ಣ ಅಧ್ಯಯನ ಮಾಡಿದರೆ, ಅವ್ರ ಮೆಸೇಜ್ ನೀವು ಗಮನಿಸಿದರೆ, ಅವ್ರು ಏನು ಹೇಳ್ತಾರೆ ಅಂದರೆ, ತರುಣರು ಯಾರು ಅಂದರೆ ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಮಂಡಲ ಮತ್ತು ವಿದ್ಯುತ್ತಿನಂಥ ಇಚ್ಛಾಶಕ್ತಿ ಇರುವವರು. ಏನು ಶಬ್ದ ನೋಡಿ! ಸುಮ್ಮನೆ ವಯಸ್ಸನ್ನು ನೋಡಿ ತರುಣ ಅನ್ನೋದಿಲ್ಲ. ಏಜ್ ನೆವರ್ ಮ್ಯಾಟರ್ಸ್. ನಮ್ಮಲ್ಲಿ ಒಳ್ಳೆಯ ವಯಸ್ಸಿನ ಹುಡುಗರು ಮುದುಕರು ಹಾಗೆ ಇರೋರು, ತುಂಬ ಮುದುಕರು ಒಳ್ಳೆಯ ವಯಸ್ಸಿನ ಹಾಗೆ ಇರೋರು ಬಹಳ ಜನ ಇದ್ದಾರೆ. ಇಟ್ ನೆವರ್ ಮ್ಯಾಟರ್ಸ್. ಅವ್ರು ಏನು ಹೇಳ್ತಾರೆ ವಿವೇಕಾನಂದರು ಅಂದರೆ, ಯಾರ ಮನಸ್ಥಿತಿ ಹೀಗೆ ಇರುತ್ತಲ್ಲ, ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಮಂಡಲ ಮತ್ತು ವಿದ್ಯುತ್ತಿನಂಥ ಇಚ್ಛಾಶಕ್ತಿ, ಎಂಥದ್ದೇ ಪ್ರಸಂಗ ಬಂದರೂ ನನ್ನ ಆ ಉದ್ದೇಶಗಳನ್ನು ನಾನು ಪೂರ್ಣ ಮಾಡ್ತೀನಿ ಎನ್ನುವಂಥ ಎದೆಗಾರಿಕೆ ಇರುತ್ತಲ್ಲ, ಛಲಗಾರಿಕೆ ಇರುತ್ತಲ್ಲ, ಅದನ್ನು ಯೌವನ ಅಂತ ಸ್ವಾಮಿ ವಿವೇಕಾನಂದರು ಕರೀತಾರೆ. ಮತ್ತು ಯೌವನ ಅನ್ನೋದು ವ್ಯಕ್ತಿಯ ಜೀವನದ ವಸಂತ ಕಾಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಬಹಳ ಕಡೆ ಅದವರು ಇದನ್ನೇ ಉಲ್ಲೇಖ ಮಾಡ್ತಾರೆ. ಅವರು ಅಮೇರಿಕೆಯಲ್ಲಿ ಇದ್ದಾಗ, ಇಟ್ ವಾಸ್ 1893, ಯು ಮೇ ನೋ ದಿಸ್. ಅವಾಗ ಭಾರತ ದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ತುಂಬ ಪ್ರಖರವಾಗಿತ್ತು. ವಿದೇಶಿಯರನ್ನ ದೇಶದಿಂದ ಹೊರಗಡೆ ಓಡಿಸಿ ದೇಶನ ಸ್ವತಂತ್ರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಭಾರತ ಮಾತೆಯ ಮಡಿಲಿನಲ್ಲಿ ತಮ್ಮ ಪ್ರಾಣ ಅರ್ಪಣೆ ಮಾಡೋದಕ್ಕಾಗಿ ಎಷ್ಟೋ ಜನ ಧಾವಿಸ್ತಾ ಇದ್ರು. ಸುದ್ದಿ ಬಂತು, ವಿವೇಕಾನಂದರು ಅಮೇರಿಕೆ ಒಳಗಡೆ ಇದ್ದಾರೆ, ವಿಶ್ವಧರ್ಮ ಸಮ್ಮೇಳನದಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಅವರು ತುಂಬ ಪ್ರಸಿದ್ಧ ಆಗಿದ್ದಾರೆ, ಅವ್ರ ಮಾತು ತುಂಬ ಪ್ರಭಾವ ಇದೆ, ಅವರು ಒಂದ್ಸರಿ ಹೇಳಿದರು ಅಂದರೆ 100 ಜನ ಎದ್ದು ಬರ್ತಾರೆ ಅನ್ನೋ ಸುದ್ದಿ ಭಾರತ ದೇಶಕ್ಕೆ ಬಂತು. ಆವಾಗ ಇಲ್ಲಿ ಲೀಡರ್ಸ್ ಎಲ್ಲ ಸೇರಿ ಅವರು ಒಂದು ಪತ್ರ ಬರೀತಾರೆ ವಿವೇಕಾನಂದ. ನೀವು ಇದನ್ನೊಂದ್ಸರಿ ಗಮನಿಸ್ಬೋದು, ಗೂಗಲಲ್ಲೂ ಸಿಗುತ್ತೆ. ಸ್ವಾಮಿ ವಿವೇಕಾನಂದಾಸ್ ಲೆಟರ್ ಅಂತ ಹೊಡೆದ್ರೆ ಸಿಗುತ್ತೆ. ಸ್ವಾಮೀಜಿ, ವಿ ಆರ್ ಫೈಟಿಂಗ್ ಹಿಯರ್ ಫಾರ್ ಫ್ರೀಡಮ್. ನಾವಿಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನೀವು ನೋಡಿದರೆ ಆರಾಮಾಗಿ ಹೋಗಿ ಅಲ್ಲಿ ಧರ್ಮ ಬೋಧನೆ ಮಾಡ್ತಾ ಇದ್ದೀರಲ್ಲ, ದಯಮಾಡಿ ಇಲ್ಲಿ ಬನ್ನಿ, ಜಾಯ್ನ್ ಅಸ್, ನಮ್ಮ ಜೊತೆ ಸೇರ್ಕೊಳ್ಳಿ. ಲೆಟ್ ಅಸ್ ಫೈಟ್ ಫಾರ್ ದಿ ಫ್ರೀಡಮ್, ಲೆಟ್ ಅಸ್ ಸೇವ್ ಅವರ್ ಕಂಟ್ರಿ. ಬನ್ನಿ ಕೂಡಿ ಹೋರಾಟ ಮಾಡೋಣ, ದೇಶ ಉಳಿಸೋಣ ಅಂತ ಬರೀತಾರೆ. ಇವ್ರದ್ದು ಉದ್ದೇಶ ಏನು ತಪ್ಪಲ್ಲ. ಅವಾಗ ಸ್ವಾಮೀಜಿ ಅದಕ್ಕೊಂದು ರಿಪ್ಲೈ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಡು ಯು ವಾಂಟ್ ಫ್ರೀಡಮ್? ಲಿಸನ್ ಇಟ್ ಕೇರ್ಫುಲಿ. ಡು ಯು ವಾಂಟ್ ಫ್ರೀಡಮ್? ವಿಲ್ ಬ್ರಿಂಗ್ ಇಟ್ ಟುಡೇ ಇಟ್ ಸೆಲ್ಫ್. ವಿಲ್ ಬ್ರಿಂಗ್ ಇಟ್ ಟುನೈಟ್ ಇಟ್ ಸೆಲ್ಫ್.
ಬಟ್ ವೇರ್ ಆರ್ ದ ಮೆನ್ ಟು ಪ್ರಿಸರ್ವ್ ದ ಫ್ರೀಡಮ್? ಫಸ್ಟ್ ಪ್ರಿಪೇರ್ ದ ಮೆನ್, ದೆನ್ ಫ್ರೀಡಮ್ ವಿಲ್ ಕಮ್ ಇಟ್ ಸೆಲ್ಫ್. ಸ್ವಾಮಿ ವಿವೇಕಾನಂದರು ಮಾತಿದೆ. ಎಲ್ಲಿದ್ದಾರಪ್ಪ ನಿಮ್ಮಲ್ಲಿ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋದಕ್ಕೆ ಧೀರೋದ್ಧಾತ ಎದೆಗಾರಿಕೆಯನ್ನು ಹೊಂದಿರುವಂಥ ಶುದ್ಧ ಚಾರಿತ್ರ್ಯ ಇರುವಂಥ ವ್ಯಕ್ತಿಗಳು ನಿಮ್ಮಲ್ಲಿ ಯಾರಿದ್ದಾರೆ? ಗೋ ಫಸ್ಟ್ ಪ್ರಿಪೇರ್ ದ ಮೆನ್, ಫ್ರೀಡಮ್ ವಿಲ್ ಕಮ್ ಇಟ್ ಸೆಲ್ಫ್. ಏನು ಮಾತು ನೋಡಿ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾನು ಗಮನಿಸಿದ ಹಾಗೆ ಭಾಷಣಕ್ಕೆ ಒಬ್ಬ ವಸ್ತು ಆಗಿದ್ದಾರೆ. ನಾವೆಲ್ಲ ಅವ್ರನ್ನ ಬಹಳ ಚಂದ ಭಾಷಣದಲ್ಲಿ ಸೃಷ್ಟಿ ನೀನು ಚೆನ್ನಾಗಿ ಮಾತಾಡ್ತೀವಿ, ಬಹಳ ಚೆನ್ನಾಗಿ ಬಳಸ್ಕೋತೇವೆ. ಆದರೆ ಅವರ ವಿಚಾರಗಳು ನಮ್ಮ ಆಚಾರಗಳಾಗದೇ ಇದ್ದರೆ ಈ ಆಚರಣೆಗೆ ಏನು ಅರ್ಥ ಇದೆ ಹೇಳಿ? ಜಸ್ಟ್ ಥಿಂಕ್ ಆಫ್ ಇಟ್. ಬರೀ ಸ್ವಾಮಿ ವಿವೇಕಾನಂದರು ಒಬ್ಬರೇ ಅಲ್ಲ, ಇಂಥವ್ರು ಎಷ್ಟು ಜನ ಭಾರತ ದೇಶದಲ್ಲಿ. ಅವ್ರದ್ದು ಇಡೀ ಲೈಫ್, ಇಡೀ ಜೀವನ ಇಂಥದ್ದೇ ಆಲೋಚನೆಗಳಿಂದ ಕೂಡಿತ್ತು. ಆಕೆ ಹೇಳಿದಾಗೆ ಬರೀ 39 ವರ್ಷ ಬದುಕಿದ್ರು. 39 ವರ್ಷ 5 ತಿಂಗಳು 24 ದಿನ. ಸ್ವಾಮಿ ವಿವೇಕಾನಂದ, ಥಿಂಕ್ ಆಫ್ ಇಟ್. ಇಷ್ಟು ಪುಟ್ಟ ಅಲ್ಪಾವಧಿಯೊಳಗಡೆ 164 ವರ್ಷ ಆಯ್ತು ಅವ್ರದ್ದು, 164th. ಒಬ್ಬ ವ್ಯಕ್ತಿಯ ಜೀವನ ಗಾಥೆಯನ್ನು, ವ್ಯಕ್ತಿಯ ಸಂದೇಶಗಳನ್ನು ನಾವಿನ್ನೂ ಇಷ್ಟಪಡ್ತೇವೆ ಅಂದರೆ ಅದರ ಹಿಂದೆ ಇರುವಂಥ ಸತ್ಯಾಸತ್ಯತೆ ನಮ್ಮನ್ನು ಬಡಿದೆಬ್ಬಿಸಬೇಕು. ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರೇ, ಅಂತಹ ಸ್ವಾಮಿ ವಿವೇಕಾನಂದರ ಜೀವನದ ಕೆಲವು ಮಜಲುಗಳನ್ನು ನಾನು ನಿಮ್ಮ ಮುಂದೆ ಇವತ್ತು ತೆರೆದಿಡೋ ಪ್ರಯತ್ನವನ್ನು ಮಾಡ್ತೀನಿ. ತುಂಬ ದೀರ್ಘ ಇದೆ. ನಿಮಗೆ ಆಸಕ್ತಿ ಇದ್ದರೆ ಇಲ್ಲಿ ಕೋಟೆ ಒಳಗಡೆ ರಾಮಕೃಷ್ಣ ಮಿಷನ್ ಆಶ್ರಮ ಇದೆ. ಸ್ವಾಮಿ ವಿವೇಕಾನಂದರು 9 ದಿನ ಇದ್ದ ಜಾಗ ಅದು. ಸುಮ್ಮನೆ ಒಂದು ಸಾರಿ ಹೋಗಿ, ಪಾರ್ಕಿಗೆ ಹೋಗ್ತಿರಲ್ಲ ಹಾಗೆ ಹೋಗಿ, ಟೈಮ್ ಪಾಸ್ಗೆ ಅಂತ ಹೋಗಿ ಒಂದು ಸರಿ ಹೋಗಿ ಅಲ್ಲಿ ಕೂತು ಬನ್ನಿ. ಬೆಳಗಾವಿ ಒಳಗಡೆ ಇದ್ದೂ ಅಲ್ಲಿಗೆ ಹೋಗದೇ ಇರೋ ಯಾರಾದರೂ ತರುಣ ಇದ್ದರೆ ಹಿ ಲಾಸ್ಟ್ ಎವ್ರಿಥಿಂಗ್ ಎಲ್ಸ್, ಏನೋ ಕಳ್ಕೊಂಡ ಅಂತಲೇ ಜೀವನ ಅರ್ಥಾತ್. ಅಲ್ಲಿ ಪುಸ್ತಕಗಳಿದೆ, 3 ಮುಖ್ಯ ಪುಸ್ತಕಗಳಿದೆ. ವೀರ ಸನ್ಯಾಸಿ, ವಿಶ್ವವಿಜೇತ, ವಿಶ್ವಮಾನವ ಅಂತ ಪೂಜ್ಯಪಾದ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಬರೆದಿರುವಂಥ ಪುಸ್ತಕ. ಹೋಲ್ ಲೈಫ್ ಇದೆ, ದೊಡ್ಡ ದೊಡ್ಡ ಪುಸ್ತಕ ಇದೆ. ಅದು ಬೇಡ ಅಂದರೆ ವಿದ್ಯಾರ್ಥಿಗಾಗಿ ವಿವೇಕಾನಂದ, 20 ರೂಪಾಯಿದು ಒಂದು ಪುಸ್ತಕ ಇದೆ. ನೀವು ಅದನ್ನು 30 ನಿಮಿಷದಲ್ಲಿ ಓದ್ಬೋದು. ಯುವಕರಿಗೆ ಕರೆ ಅಂತ ಒಂದು ಪುಸ್ತಕ ಇದೆ, 5 ರೂಪಾಯಿ ಬುಕ್ ನೇಮ್. ವಿದ್ಯುತ್ ವಾಣಿ ಅಂತ ಒಂದು ಸಣ್ಣ ಪುಸ್ತಕ ಇದೆ, 1 ರೂಪಾಯಿ. ಕುರುಕುರಿನೂ ಬರಲ್ಲ, 1 ರೂಪಾಯಿ. ಇಂಥದ್ದು ತುಂಬ ಇದೆ. ಚೈತನ್ಯ ಚಿಲುಮೆ, ಬ್ರಹ್ಮಚರ್ಯದ ರಹಸ್ಯ, ಶಕ್ತಿಯ ಗಣಿ, ವಿವೇಕವಾಣಿ, ಇಂಥವು ತುಂಬ ಪುಸ್ತಕ ಇದೆ. ಒಂದು 4 ಪುಸ್ತಕ ಆದರೂ ತರುಣರ ಜೊತೆ ಇರಬೇಕು ಯಾವಾಗಲೂ. ಆ್ಯಕ್ಚುಲಿ ವಯಸ್ಸಿನ ಹುಡುಗರನ್ನ ಗುರುತಿಸೋದಕ್ಕೆ ಲಕ್ಷಣಗಳು ಏನು ಅಂದರೆ, ಆತ್ಮವನ್ನು ಉದ್ದೀಪನಗೊಳಿಸುವಂಥ ಸಂಗತಿಗಳನ್ನು ಸದಾಕಾಲ ಜೊತೆಗಿಟ್ಟುಕೊಂಡು ತಿರುಗಾಡುವವರಿಗೆ ಯುವಕರು ಅಂತ ಕರೀತಾರೆ. ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್, ಲಿಸನ್ ಇಟ್ ಕೇರ್ಫುಲಿ. ಆತ್ಮವನ್ನು ಉದ್ದೀಪನಗೊಳಿಸುವ ಸಂಗತಿಗಳನ್ನು ಸದಾಕಾಲ ಜೊತೆಗಿಟ್ಟುಕೊಂಡು ತಿರುಗಾಡುವವರೇ ತರುಣರು. ನಮ್ದು ಉಲ್ಟಾ ಇದೆ. ಆತ್ಮವನ್ನು ಅಧಃಪತನಕ್ಕೆ ತಳ್ಳುವಂಥ ಎಲ್ಲ ಸಂಗತಿಗಳನ್ನು ಉದ್ದೇಶಪೂರ್ವಕವಾಗಿ ನಾವು ಜೊತೆಗೆ ಇಟ್ಕೋತೀವಿ. ಬೇರೆ ವಿಷಯ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಸ್ವಾಮಿ ವಿವೇಕಾನಂದರು ಇಷ್ಟು ದೊಡ್ಡ ವ್ಯಕ್ತಿತ್ವ ಆಗೋದಕ್ಕೆ, ಹೀಗೆ ವಿಶ್ವದ ಎಲ್ಲರೂ ಕೂಡ ಅವರನ್ನು ಇಷ್ಟಪಡೋದಕ್ಕೆ, ಅವರ ವಿದ್ವತ್ತು ಇಷ್ಟು ಪ್ರಕಾಂಡವಾಗಿ ಬೆಳೆಯೋದಕ್ಕೆ, ಅವರ ಶಕ್ತಿಶಾಲಿ ವ್ಯಕ್ತಿತ್ವಕ್ಕೆ ನಾನು ಒಂದು 4-6 ಕಾರಣಗಳನ್ನು ಗುರುತಿಸಿದ್ದೀನಿ. ನಂಬರ್ 1, ಹಿಸ್ ಮದರ್, ಅವರ ತಾಯಿ. ನಂಬರ್ 2, ಹಿಸ್ ಫಾದರ್, ಅವ್ರ ತಂದೆ. ನಂಬರ್ 3, ಅವರ ಗುರುಗಳು ರಾಮಕೃಷ್ಣ ಪರಮಹಂಸರು. ನಂಬರ್ 4, ಅವರ ಸಂಘ, ಅವರ ಜೊತೆಗಿದ್ದವರು, ಅವರ ಸಹಪಾಠಿಗಳು, ಅವರ ಸಹವರ್ತಿಗಳು. ನಂಬರ್ 5, ಹಿಸ್ ಓನ್ ಎಕ್ಸ್ಪೀರಿಯನ್ಸಸ್. ನಂಬರ್ 6, ಆಮೇಲೆ ಅವರ ಇಡೀ ಜೀವನದಲ್ಲಿ ಅವರು ಕಂಡುಕೊಂಡ ಅನುಭವಗಳು. ಒಂದೊಂದೇ ಸ್ವಲ್ಪ ನಿಮ್ಮ ಗಮನಕ್ಕೆ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ. 1863 ಜನವರಿ 12ನೇ ತಾರೀಕು ಮಕರ ಸಂಕ್ರಾಂತಿ ಇತ್ತು. ಬೆಳಗಿನ ಜಾವ ಅವ್ರದ್ದು ಜನನ ಆಯಿತು. ಮನೆ ಮಂದಿಗೆಲ್ಲ ಖುಷಿ ಆಯಿತು. ಏನು ಹೆಸರು ಇಡಬೇಕು ಅಂತ ವಿಚಾರ ಬಂತು. ಅವರ ಅಜ್ಜ ಒಬ್ಬರು ಸನ್ಯಾಸಿಯಾಗಿದ್ದರು, ಮನೆ ಬಿಟ್ಟು ಹೋಗಿದ್ರು. ಅದು ಇಡಬೇಕು ಅಂತ ಭಾಳ ಜನ ಅಂದರು. ಕೊನೆಗೆ ಅವ್ರ ಅಮ್ಮಂಗೆನೇ ಫೈನಲ್ ಡಿಸಿಷನಿಗೆ ಬಿಟ್ಟರು, ಭುವನೇಶ್ವರಿ ದೇವಿ ತಾಯಿ. ಅವರಂದರು, ನನಗೆ ತುಂಬ ಆಸೆ ಇದೆ, ಕಾಶಿ ವೀರೇಶ್ವರನ ದಯೆಯಿಂದ ಈ ಹುಡುಗ ಹುಟ್ಟಿರೋದ್ರಿಂದ ಈ ಮಗುವಿಗೆ ವೀರೇಶ್ವರ ಅಂತ ಹೆಸರಿಡಬೇಕು ಅಂತ ತೀರ್ಮಾನ ಮಾಡಿದರು. ಟೀಕೆ, ವೀರೇಶ್ವರ ಅಂತ ಹೆಸರಿಟ್ಟರು. ಬಹಳ ಮುದ್ದಾದ ಹುಡುಗ,
ನೀವು ತರುಣರಿಂದ ನನಗೆ ಇದು ಹೇಳೋದಕ್ಕೇನು ಅವಶ್ಯಕತೆ ಹೆಚ್ಚಿಗೆ ಇಲ್ಲ. ಎಷ್ಟು ಮುದ್ದಾದ ಹುಡುಗ ಅಂದರೆ ಎಲ್ಲರೂ ಬಂದು ಎತ್ಕೋಬೇಕು, ಎಲ್ಲರೂ ಬಂದು ಮುದ್ದಾಡಬೇಕು ಅಂತ ಅಂದ ಇರೋ ಹುಡುಗ. ಬೆಳೀತು, ಮಾತು ಬಂತು, ನಡೆಯೋದಕ್ಕೆ ಚಾಲು ಮಾಡ್ತು, ಓಡಾಟ ಚಾಲುವಾಯಿತು. ಒಂದು 5-6 ವರ್ಷ ವಯಸ್ಸಾಯಿತು, ಶಿಕ್ಷಣ ಕೊಡೋ ಪ್ರಸಂಗ ಬಂತು. ನರೇಂದ್ರ ಅಂತ ಕರೆಯೋದಕ್ಕೆ ಚಾಲು ಮಾಡಿದರು. ಮನೇಲಿ ಪ್ರೀತಿಯಿಂದ ಬಿಲೆ ಅಂತ ಕರೀತಾ ಇದ್ರು. ಒಂದು ಶಾಲೆಗೆ ಸೇರಿಸಿದ್ರು. ಬಿಲೆ ಶಾಲೆಗೆ ಹೋದ. ಶಾಲೆಗೆ ಹೋಗ್ಬೇಕಾದ್ರೆ ಏನೇನು ಮಾಡಬೇಕು ಮನೆಯಲ್ಲಿ ಅದನ್ನೆಲ್ಲ ಮಾಡಿದರು. ಪೂಜೆ ಪುನಸ್ಕಾರ ಎಲ್ಲ ಮಾಡಿ ರಾಮ್ ಖಡಿ ಅಂತ ಅದರಿಂದ ಅವ್ರ ಕೈಲಿ ಬರೆಸಿ ಕಳಿಸಿದ್ರು. ವೆರಿ ಫಸ್ಟ್ ಡೇ ಮನೆಗೆ ಬರ್ತಾನೆ ಸಂಜೆ. ಸಣ್ಣ ಹುಡುಗ. ಮನೆ ಮಂದಿಗೆಲ್ಲ ಆಶ್ಚರ್ಯ. ಏನು ಆಶ್ಚರ್ಯ ಅಂದರೆ, ಶಾಲೆಗೆ ಹೋಗಿ ಮನೆಗೆ ಬಂದ ಹುಡುಗ ಹೋಗುವಾಗ ಹೆಂಗಿದ್ನೋ ಈ ಬಂದ ಮೇಲೆ ಹಂಗಿಲ್ಲ. ಬಾಯಿ ತುಂಬ ಗಲೀಜು ಶಬ್ದ ಬಳಸ್ತಿದ್ದಾನೆ. ಶಾಲೆಗೆಲ್ಲ ಬಳಸಿರ್ತಾರಲ್ಲ ಅದೆಲ್ಲ ಕೇಳ್ತಾರೆ. ಈಗ ನೀವು ಕೂಡ ಹಂಗೆ. ನೀವು ಮನೆಗೆ ಹೋದ್ಮೇಲೆ ಬೇರೆನೇ ಇರ್ತೀರಿ. ನಿಮ್ಮ ಅಪ್ಪ ಅಂತಾರೆ, ಮೊದಲು ಬೇರೆನೇ ಇದ್ದಳು, ಈಗ ಬೇರೆನೇ ಆಗ್ಯಾಳ ಅಂತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಅಪ್ಪ ಅಂತಿರ್ತಾರೆ, ಇವ ಬೆಳಗಾವಿಗೆ ಹೋಗುವಾಗ, ಡಿಗ್ರಿ ಕಲಿಯಕ್ಕೆ ಹೋಗುವಾಗ ಬೇರೆನೇ ಇದ್ದ, ಈಗ ಬೇರೆನೇ ಆಗ್ಯಾನ. ಅದು ಬೇರೆನೇ ಇರ್ತೈತಿ, ಅವ್ರಿಗೆ ಗೊತ್ತಾಗೋದಿಲ್ಲ. ಹಂಗೆ ಈ ಹುಡುಗು ಬೇರೆನೇ ಆಗಿತ್ತು. ಎಲ್ಲ ಹುಡುಗರದ್ದು ಇನ್ಫ್ಲೂಯೆನ್ಸ್ ಅಲ್ಲ. ಅವಾಗ ಅವ್ರೇನು ಡಿಸೈಡ್ ಮಾಡಿದ್ರು, ಬೇಡ ನಮ್ಮ ಹುಡುಗ ಸಾಲಿಗೆ ಹೋಗಿ ಉಪಯೋಗ ಇಲ್ಲಿದ್ದೆಲ್ಲ ಕಲ್ಕೊಂಡು ಬರೋದಕ್ಕೆ ಯಾಕೆ ಕಳಿಸ್ಬೇಕು ಅಂಥೇಳಿ ಮನೆಯೊಳಗಡೆ ಕಲಿಸೋ ವ್ಯವಸ್ಥೆ ಮಾಡಿದರು. ಅನುಕೂಲ ಇದ್ದವ್ರಿಗೆ ಆ ಥರ ಅವಾಗ ಅವಕಾಶ ಇತ್ತು. ಸಂಬಂಧಿಕರ ಮಕ್ಕಳು, ಸ್ನೇಹಿತರ ಮಕ್ಕಳನ್ನೆಲ್ಲ ಸೇರಿಸಿ ಮನೆಯ ಪ್ರಾರ್ಥನಾ ಮಂದಿರದಲ್ಲಿ ನರೇಂದ್ರನ ಶಾಲೆ ಪ್ರಾರಂಭ ಆಯಿತು. ಈ ಭಾಳ ಚುರುಕು ಬುದ್ಧಿ, ಭಾಳ ಎಲ್ಲರಿಗೂ ಇರೋದಿಲ್ಲ ಅದು. ಯಾಕೆ ಇರೋದು ಅಂತಾರೆ, ಸೈನ್ಸ್ನಾಗ ಎಲ್ಲರೂ ಅಂತಾರೆ, ಎಲ್ಲರದು ಬ್ರೈನ್ ಒಂದೇ ಥರ ಇದೆ, ಎಲ್ಲರಿಗೂ ನ್ಯೂರಾನ್ ಸೇಮ್ ಅದಾವು ಎಲ್ಲರಿಗೂ ಅಂತಾರೆ. ಆದರೂ ಶಾಲೆಗೆ ಬೇರೆ ಬೇರೆನೇ ಇರ್ತಾವೆ. ನಿಮ್ಗೆ ಹಂಗೆ ಅನ್ಸ್ಯದ? ನಂಗೆ ಹಂಗೆ ಅನ್ಸ್ಯದ. 20 ವರ್ಷ ಆಯಿತು ಶಾಲೆಯಲ್ಲಿ ಪಾಠ ಮಾಡೋದಕ್ಕೆ ಚಾಲೂ ಮಾಡಿ. 20 ವರ್ಷ ಆಯಿತು. ಬುಕ್ ಓದುವಾಗ ಯಾವ ಮಗು ಹೆಚ್ಚಲ್ಲ, ಯಾವ ಮಗು ಕಡಿಮೆ ಇಲ್ಲ ಅಂತ ಓದ್ತೀವಿ. ಶಾಲೆಗೆ ಬಂದಾಗ ಬೇರೆನೇ ಇರ್ತೈತಿ. ಭಾಳ ಚುರುಕು ಬುದ್ಧಿ. ತನ್ನ ಜೊತೆ ಇರೋ ಹುಡುಗರೆಲ್ಲ ಇನ್ನೂ ಅಕ್ಷರ ಕಲಿಬೇಕಾದ್ರೆ ಈ ಹುಡುಗ ಎಲ್ಲ ಮುಂದಿಂದೆಲ್ಲ ಕಂಠಪಾಠ ಮಾಡಿ ನೆನ್ಪಿಟ್ಕೊಂಡು ಒಪ್ಸೋ ಕೆಲಸ ಮಾಡ್ತಿದ್ದ. ಮತ್ತು ಕ್ಲಾಸ್ ರೂಮಲ್ಲಿ ಕುಳಿತುಕೊಳ್ಳೋ ಸ್ಟೈಲೇ ಬೇರೆ ಇತ್ತು ಹುಡುಗಂದು. ಒಂದು ಕಣ್ಣು ಮುಚ್ಕೊಂಡು ಕೂತ್ಕೋತಿದ್ದ, ಇಲ್ಲ ಗೋಡೆಗೆ ಹೊರಗಿ ಪ್ರಪಂಚನ ಮರೆತು ಕೂತ್ಕೋತಿದ್ದ. ನೀವು ಮತ್ತೆ ಇದನ್ನು ನಾಳೆಯಿಂದ ಫಾಲೋ ಮಾಡಬಾರ್ದು. ಅದು ಹೇಳಿ ಕೇಳಿ ಡಿಗ್ರಿ ಕಾಲೇಜು, ಯಾಕೋ ನಾನು ಕರೆಸ್ಯಾರ, ಮುಂದೆ ಕರೆಸ್ಲಾರ್ದಂಗೆ ಮಾಡಿಬಿಡ್ತಾರೆ. ಮುಂದೆಗಡೆ ಕುಳಿತುಕೊಂಡು ಹುಡುಗ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಮೇಷ್ಟ್ರಿಗೆ ಎಷ್ಟು ತ್ರಾಸ ಆಗ್ತದೆ ಅನ್ನೋದು ಮೇಷ್ಟ್ರಿಗೆ ಅಷ್ಟೇ ಗೊತ್ತಾಗ್ತದೆ. ಆಮೇಲೆ ಹಿಂಗೆ ಭಾಳ ಜನ ಕೂತ್ಕೋತಾರೆ ಕಣ್ಣು ಮುಚ್ಕೊಂಡು, ಅವ್ರೇನು ಧ್ಯಾನ ಕೂತಿರೋದಿಲ್ಲ, ಎಲ್ಲರಿಗೂ ಗೊತ್ತಾಗ್ತದೆ. ಸರ್ ಏನಂದ್ರು, ಅವ್ನು ಎಬ್ಸೋ ಬಾಜು ಹುಡುಗನ ಹೇಳಿದ್ರು. ಅವ ಎಬ್ಸೋದಕ್ಕೆ ಪ್ರಯತ್ನ ಮಾಡಿದ. ಆ ಹುಡುಗ ಏನು ಎಚ್ಚರ. ಕೊನೆಗೆ ಮೇಷ್ಟ್ರೆ ಹೋಗಿ ಅವನ್ನ ಹೀಗೆ ಅಲ್ಗಾಡಿಸಿ, ಇವು ಮಲ್ಕೊಂಡಿದ್ದಿ ದಡ್ಡ? ನಾ ಮಲ್ಕೊಂಡಿಲ್ಲ ಸರ್. ಹುಡುಗ ಸಣ್ಣ, 7-7.5 ವರ್ಷ. ಮೊದಲ ಮಲ್ಕೊಂಡಿದ್ದಿ, ಎರಡನೇದ್ದು ಸುಳ್ಳು ಹೇಳ್ತೀವಿ ಅಂತ ಸಿಟ್ಟು ಬಂದು. ಭಾಳ ಅಲ್ಲ, ನಮ್ದು ಆಸ್ತಿ ಅದಲ್ಲ, ಸರ್ಗಳದ್ದು ಆಸ್ತಿ, ಟೀಚರ್ದು ಆಸ್ತಿ ಇನ್ನೇನು ಇರ್ತದೆ. ಒಂದಿಟ್ಟು ನಿಮ್ಮ ಮೇಲೆ ಸಿಟ್ಟಾದ್ರೆ ಅಂದ್ರೆ ಮುಗೀತು. ಮನ್ಯಾಗ ಸಿಟ್ಟ ಬರೋದಿಲ್ಲ, ಪ್ರಸಂಗ ಬೇರೆ ಬೇರೆ ಇರ್ತಾವೆ. ಸಿಟ್ಟ ಅವ್ನ ಸುಳ್ಳು ಹೇಳ್ತೀವಿ, ಗೊತ್ತಾಗೋದಿಲ್ಲ. ಇಲ್ಲ ಸರ್, ನಾನು ಎಲ್ಲ ಕೇಳಿಸ್ಕೊತಿದ್ದೆ. ನಾ ಏನೇನು ಹೇಳಿದೆ ಹೇಳು. ಸರ್ ಏನೇನು ಹೇಳಿದ್ರಲ್ಲ, ಗುರುಗಳು ಏನೇನು ಹೇಳಿದ್ರಲ್ಲ ಎಲ್ಲ ಚಟ್ 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 ಅಂತ ಒಪ್ಪಿಸಿದ್ರು. ಸರ್ಗೆ ಖುಷಿಯಾಗಿಬಿಡ್ತು, ಭಾರಿ ಚಲೋ ಇದೆ ಅಂತ. ಟೀಕೆ ಪಾಠ ಮುಗೀತು, ಮನೆಗೆ ಹೋದ. ಅವ್ವ ಹೆಂಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅವ್ನ ಲೈಫ್ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ನಾನು. ಹೋಗಿ ಹೇಳ್ದ, ಅಮ್ಮ ಹಿಂಗಾಯಿತು, ನಾನು ಕಣ್ಣು ಮುಚ್ಕೊಂಡು ಕೂತಿದ್ದೆ, ನಂದೇನೂ ತಪ್ಪಿರಲಿಲ್ಲ, ಆದರೂ ಸರ್ ನನ್ನ ಬೈದರು. ಆವಾಗ ತಾಯಿ ಭುವನೇಶ್ವರಿ ಮಗು ನರೇಂದ್ರನಿಗೆ ಹೇಳಿದಂಥ ಮುತ್ತಿನಂಥ ಮಾತು, ಆ ಮಾತುಗಳೇ ನರೇಂದ್ರನನ್ನು ವಿಶ್ವವಿಖ್ಯಾತ ವಿವೇಕಾನಂದರನ್ನಾಗಿ ಮಾಡಿದ್ದು. ಅನ್ಡೌಟ್ ಅವರೇ ಹೇಳ್ತಾರೆ ಈ ಮಾತನ್ನು. ನಮ್ಮ ತಾಯಿ ನನಗೆ ಕಲಿಸಿದ ಪಾಠನ ಜಗತ್ತಿನ ಯಾವ ವಿಶ್ವವಿದ್ಯಾಲಯನೂ ಕಲಿಸೋದಕ್ಕಾಗೋದಿಲ್ಲ ಅಂತ. ಅವರಮ್ಮ ಏನು ಹೇಳ್ತಾರೆ ಅಂದರೆ, ಮಗು ನೀನು ನಿನ್ನ ಜೀವನದುದ್ದಕ್ಕೂ ಪರಿಶುದ್ಧನಾಗಿರಬೇಕು. ಎಂಥ ಮಾತ್ರ ಇದು. ಒಬ್ಬ ಅವ್ವ ತನ್ನ ಮಗನಿಗೆ ಇಂಥ ಮಾತನ್ನು ಸಣ್ಣ ವಯಸ್ಸಿನಲ್ಲಿ ಹೇಳಿದರೆ, ಆ ಮಗು ದೊಡ್ಡವನಾದ ಮೇಲೆ ಅದು ಎಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ. ಮಗು ನೀನು ನಿನ್ನ ಜೀವನದುದ್ದಕ್ಕೂ ಪರಿಶುದ್ಧನಾಗಿರಬೇಕು, ಪವಿತ್ರನಾಗಿರಬೇಕು. ನಿನ್ನ ಆತ್ಮಗೌರವವನ್ನು ಯಾವಾಗಲೂ ಕಾಪಾಡಿಕೋ, ಹಾಗೆಯೇ ಇತರರ ಗೌರವಕ್ಕೂ ಧಕ್ಕೆ ತರದಂತೆ ನೋಡಿಕೋ.
ಯಾವಾಗಲೂ ಸಮಾಧಾನದಿಂದಿರುವುದನ್ನು ಅಭ್ಯಾಸ ಮಾಡು. ಸಮಯ ಬಂದರೆ ಕಲ್ಯ ದೇವನಾಗೋದಕ್ಕೂ ಸಿದ್ಧನಾಗು. ಅಮ್ಮ ಸಣ್ಣ ಹುಡುಗರಿಗೆ ಹೇಳಿದ ಮಾತು. ಆಮೇಲೆ ಪಾಠ ಪ್ರವಚನ ಚಾಲುವಾಗುತ್ತೆ, ವಯಸ್ಸಾಗುತ್ತೆ. ಕಲ್ಕತ್ತೆಯೊಳಗಡೆ ಈಶ್ವರ್ಚಂದ್ರ ವಿದ್ಯಾಸಾಗರ್ ಸ್ಥಾಪನೆ ಮಾಡಿದ ಮೆಟ್ರೋಪಾಲಿಟನ್ ಸ್ಕೂಲ್ಗೆ ಈತನ ಅಡ್ಮಿಷನ್ ಮಾಡ್ತಾರೆ. ಆ ಸ್ಕೂಲಲ್ಲಿ ಒಂದು ರೂಲ್ಸು, ಇಂಗ್ಲೀಷ್ ಕಲಿಬೇಕು. ಈ ಹುಡುಗನ ತಾಯಿಯೊಳಗಡೆ ಭಾರಿ ದೇಶ ಪ್ರೇಮ. ನಾ ಇಂಗ್ಲೀಷ್ ಕಲಿಯಂಗಿಲ್ಲ, ಯಾಕೆ ಅಂದರೆ ಅದು ನಮ್ಮ ಭಾಷೆ ಅಲ್ಲ. ದೊಡ್ಡ ಜಗಳ ಅವ್ವಗೂ ಮಗನಿಗೂ. ಅವ್ವ ಮಕ್ಕಳು ಜಗಳಾಡಬೇಕು, ಆ ಜಗಳದಿಂದ ಪ್ರೀತಿ ಹುಟ್ಟಬೇಕು. ನನಗನ್ಸೋ ಮಟ್ಟಿಗೆ ಒಬ್ಬ ತರುಣ ಒಬ್ಬ ತರುಣಿ ಮನೆಯೊಳಗಡೆ ಅಪ್ಪ ಅವನ ಜೊತೆ ಪ್ರೀತಿಯಿಂದ ಜಗಳಾಡಲಾರ್ದೆ ಹೊರಗೆ ಬರಬಾರ್ದು. ನಾನು ಶಬ್ದ ಚಂದ ಕೇಳಿಸ್ಕೊಂಡು ನೆನ್ಪಿಟ್ಕೋಬೇಕಾ? ಅರ್ಧಮರ್ಧ ಕೇಳಿಸ್ಕೊಂಡು ಬೇರೆ ಚಾಲೂ ಮಾಡಿರಿ. ಪ್ರೀತಿಯಿಂದ ಜಗಳಾಡ್ಬೇಕು. ಹೆಂಗೆ ಜಗಳ ಇರಬೇಕು? ನನ್ನಂಥ ವಯಸ್ಸಿನ ಹುಡುಗಿದ್ದಾಗ ನೀ ಯಾಕೆ ದನದ ಸಗಣಿ ತೆಗಿತಿ? ಹುಡುಗ ಅಪ್ಪಗ ಜಗಳ ತೆಗಿಬೇಕು. ನನ್ನಷ್ಟು ಕಲಿತು ಹುಡುಗಿದ್ದಾಗ ನೀ ಯಾಕೆ ಬಾಂಡಿ ತೊಳಿತಿ? ಅವ್ಗ ಹುಡುಗಿ ಹೇಳಬೇಕು. ಹಿಂಗೆ ಜಗಳ ಹತ್ಬೇಕು. ನಾ ತೊಳಿತೀನಿ ಅಂತ ಈಕಿ, ನೀ ತೊಳಿಬೇಡ, ನೀ ಅಭ್ಯಾಸ ಮಾಡಂತ ಆಕಿ, ಇಬ್ಬರು ಜಗಳಾಡ್ತಿರ್ಬೇಕು. ಮತ್ತು ಬಾಂಡೆ ತೊಳಿಬೇಕಾ? ಆಮೇಲೆ ಅಪ್ಪ ನಾ ಡಿಗ್ರಿ ಓದ್ತಾ ಇದ್ದೀನಿ, ನೀ ಸಗಣಿ ತಕ್ಕೋತ ಕೂತಿ ಅಂದ್ರೆ ನನ್ನ ವಯಸ್ಸಿಗೆ ನನ್ನ ಡಿಗ್ರಿಗೆ ಏನರ್ಥದ? ನಾ ಡಿಗ್ರಿ ಓದೋದು ಊರ ಮಂದಿಗೆ ಹೆಂಗೆ ಗೊತ್ತಾಗ್ಬೇಕಂದ್ರೆ ನೀ ಮನೆ ಮುಂದೆ ಕಾಲು ಮೇಲೆ ಕಾಲು ಹಾಕೊಂಡು ಕೂತ್ಕೋಬೇಕು ಅಂತ ಅನ್ಬೇಕ್ರು ಮಕ್ಕಳು. ಅಪ್ಪಗಳು ಸುಮ್ಮನೆ ನಾನು ಹೆಂಗ್ ಸ್ಟಾರ್, ಹಂಗೆ ಸ್ಟಾರ್ದ ಲಕ್ಷಣನ ಬೇರೆ. ಒಳಗೆ ಬರ್ನ್ ಆಗ್ತಿರ್ಬೇಕು, ಹೊರಗೆ ಶೈನಿಂಗ್ ಕಾಣ್ತಿರ್ಬೇಕು. ವಯಸ್ಸಾಯಿತು, ಮೆಟ್ರೋಪಾಲಿಟನ್ ಸ್ಕೂಲಿಗೆ ಸೇರಿಸಿದ್ರು. ಇಂಗ್ಲೀಷ್ ಕಲಿಬೇಕಿತ್ತು, ಒಲ್ಲೆ ಅಂದ. ಅವ್ವ ಫೋರ್ಸ್ ಮಾಡಿದ್ರು, ಆಗಲಿಲ್ಲ. ಕೊನೆಗೆ ಅವ್ರ ರಿಲೇಷನ್ ಒಬ್ಬರು ನರಸಿಂಹ ದತ್ತ ಅಂತಿದ್ರು, ಅವ್ರು ಕನ್ವಿನ್ಸ್ ಮಾಡಿದ್ರು, ಇಂಗ್ಲೀಷ್ ಕಲಿಯೋಕ್ಕೆ ಚಾಲೂ ಮಾಡಿದ. ಹಿಂಗೆ ಎಲ್ಲ ಚಲೋ ಆಯಿತು. ಒಂದು ದಿವ್ಸ ಮನೆಗೆ ಅವರಪ್ಪ, ಹಿಸ್ ಫಾದರ್ ವಾಸ್ ಲಾಯರ್, ವಕೀಲರಿದ್ದರು, ಭಾರಿ ಉದಾರಿ ಇದ್ದರು. ಯಾರು ಏನು ಕೇಳಿದ್ರು ಕೊಟ್ಬಿಡ್ತಿದ್ರು ಅವರಪ್ಪ. ಯಾರ ಕಾಳು ಬೇಕು ಅಂದ್ರೆ ಕಾಳು, ಬಟ್ಟೆ ಬೇಕಂದ್ರೆ ಬಟ್ಟೆ, ದುಡ್ಡು ಬೇಕಂದ್ರೆ ದುಡ್ಡು ಕೊಡ್ತಿದ್ರು. ಕೂತ್ಕೊಂಡು ವಿಚಾರ ಮಾಡಿದ್ರು ಒಂದು ದಿವಸ. ಸಣ್ಣ 12 ವರ್ಷ. ನಮ್ಮ ಹಿಂಗೆ ಎಲ್ಲ ಕೊಟ್ಟು ಖಾಲಿ ಮಾಡಿಬಿಟ್ರೆ ನಿಮ್ಮ ತಲೆಗೆ ಬಂತಲ್ಲ, ಅದಕ್ಕೆ ಇಲ್ಲೇದ್ರಿ ನೀವು. ನನ್ನ ಗತಿ ಎಲ್ಲರೂ ಆದಮೇಲೆ ಅಪ್ಪನ ಕೇಳ್ದಪ್ಪ, ವಾಟ್ ಈಸ್ ದಿಸ್? ನಾ ಇರೋದು ನಿನ್ನ ಸಲುವಾಗಿ, ನಾ ಮಾಡೋದು ನಿನ್ನ ಸಲುವಾಗಿ ಅಂತ ಹೇಳ್ತೀವಿ, ಮತ್ತು ಎಲ್ಲನೂ ಕೊಡ್ತೀವಿ, ನನ್ನ ಸಲುವಾಗಿ ಏನು ಮಾಡಿಟ್ಟಿ? ಬಾಯ್ ಒಂದು ತಲೆ ಮೇಲೆ ಕೈ ಆಡಿಸಿ ಹಣಿ ಮೇಲೆ ಒಂದು ಮುತ್ತು ಕೊಟ್ಟು, ನಿನ್ನ ರೂಮ್ಗೆ ಹೋಗು, ಅಲ್ಲೊಂದು ನಿಲುಗನ್ನಡಿ ಇದೆ, ಅದ್ರ ಮುಂದೆ ಹೋಗಿ ನಿಂತು ನಿನಗೆ ನಾ ಏನು ಮಾಡೀನಿ ಅಂತ ನೋಡ್ಕೋ ಅಂತ. ನೀವು ಹೋಗ್ತಾನೆ ಕನ್ನಡಿಯಾಗ ನೋಡ್ತಾನೆ, ಕಾಣಿಸ್ತದೆ. ಒಳ್ಳೆ ಬರ್ತಾನೆ, ನಮ್ಮಪ್ಪ ಇಲ್ಲಿ ಏನರ ಇಟ್ಟ ನಮ್ಗೆ ಅದು ಇಲ್ಲ. ಆಮೇಲೆ ಕೇಳ್ತಾನೆ. ಆವಾಗ ಅವ್ರ ತಂದೆ ಹೇಳ್ತಾರೆ, ಹುಚ್ಚ ನೋಡು, ನಿನಗೆ 2 ಕೈ, 2 ಕಾಲು, 2 ಸುಂದರವಾದ ನಯನ, ಜಗತ್ತಿನ ಎಲ್ಲ ರಹಸ್ಯಗಳನ್ನು ಆಲೋಚನೆ ಮಾಡಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾದಂಥ ಜ್ಞಾನ, ಇದನ್ನೆಲ್ಲ ಕೊಟ್ಟು ನಾನೇ ಕಣೋ. ಹೋಗು, ನೀನು ಸ್ವಾವಲಂಬಿಯಾಗಿರ್ಬೇಕು, ಸದ್ಗುಣಿಯಾಗಿರ್ಬೇಕು, ಸದಾಚಾರಿಯಾಗಿರ್ಬೇಕು, ಸತ್ಯವಂತನಾಗಿರ್ಬೇಕು, ನೀತಿವಂತನಾಗಿರ್ಬೇಕು, ಸದಾ ಕ್ರಿಯಾಶೀಲನಾಗಿರ್ಬೇಕು. ಬೇರೆಯವ್ರ ಮುಂದೆ ಕೈ ಚಾಚಿದರೆ ನಿನ್ನ ವಿದ್ಯೆಗೆ ಏನರ್ಥ? ಅಪ್ಪ ಕಲಿಸಿದ ಪಾಠ. ಸರಿ, ಹುಡುಗ ಕಾಲೇಜಿಗೆ ಸೇರ್ಕೊಳ್ತಾನೆ. ಆಮೇಲೆ ತುಂಬ ಅಭ್ಯಾಸ ಮಾಡಿದ್ದು, ಆಟ ಆಡಿದ್ದು, ಫ್ರೆಂಡ್ಶಿಪ್ ಮಾಡಿದ್ದು. ಏನು ಲೀಡರ್ಶಿಪ್ ಕ್ವಾಲಿಟಿ! ನರೇಂದ್ರ ಸಣ್ಣ ಹುಡುಗಿದ್ದಾಗಲೇ ಇಡೀ ಟೀಮ್ಗೆ ಅವನೇ ಲೀಡರ್. ಸುಮ್ಮನೆ ಲೀಡರ್ ಆಗೋದಿಲ್ಲ. ಅವ್ರು ಹೇಳಿದ್ರಲ್ಲ, ಉಪರಟ್ಟಿ ಅವರು, ನಾವು ಊರಾಗ ಎಲ್ಲರ ಕಡೆ ಬಯಸ್ಕೊಂಡೆ, ಅದು ಫಸ್ಟ್ ಬಹುಮಾನ ಅದ. ನೀವು ಊರಾಗ ಏನಾರ ಮಾಡಕ್ಕೆ ಹೊಂಟ್ರಿ ಅಂದ್ರೆ ಮೊದಲು ನಿಮ್ಗೆ ಸಿಗೋದು ಅವಮಾನ, ಆಮೇಲೆ ಸಿಗೋದು ಬಹುಮಾನ. ಯಾರು ಹಂಗೆ ಸುಮ್ಮನೆ ಒಪ್ಕೊಳ್ಳೋದಿಲ್ಲಪ್ಪ, ಯಾರು ಟೆಸ್ಟ್ ಮಾಡಾರ್ದೆ ಯಾರು ಎಕ್ಸೆಪ್ಟ್ ಮಾಡೋದಿಲ್ಲ. ಬಾಜಾರಾಗಿನ ಬದ್ನಿಕಾಯಿ 12 ಸರಿ ಹೊಳ್ಳಾಡಿ ನೋಡ್ತಾರೆ. ರೈಟ್ ಆರ್ ರಾಂಗ್? ಸೊಸೈಟಿ ಸರಿನೇ. ಬದ್ನಿಕಾಯಿ 30 ರೂಪಾಯಿಗೆ ಪಾವು ಕಿಲೋ, ಅದನ್ನು 12 ಸರಿ ಹೊಳ್ಳಾಡಿಸಿ ನೋಡಿಸಿ ತಗೋತಾರೆ. ಮತ್ತು ಸೊಸೈಟಿ ಹೆಂಗೆ ಲೀಡರ್ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಇದೆ? ವೆರಿ ರೇರ್ ಕೇಸ್. ನರೇಂದ್ರ ಯಾರಿಗಾರ ಆರಾಮಿಲ್ಲ, ಇವ ಮೊದಲು. ಯಾರಿಗಾರ ಏನರ ಹೆಲ್ಪ್ ಬೇಕು, ಇವ ಮೊದಲು. ಯಾರಿಗಾರ ಏನರ ಸಪೋರ್ಟ್ ಬೇಕು, ಇವ ಮೊದಲು. ಹಿಂಗೆ ಹೋಲ್ ನಮ್ಮ ಸ್ಕೂಲ್ ಲೈಫ್, ಕಾಲೇಜ್ ಲೈಫ್ನಾಗ ಭಾಳ ಚಂದ ಬೆಳೀತಾರೆ. ವಯಸ್ಸಿಗೆ ಬಂದ ಮೇಲೆ ಆಲೋಚನೆಗಳು ಬದಲಿ ಆಗ್ತಾವೆ, ವಿಚಾರ ಬೇರೆ ಆಗ್ತೈತಿ, ವಿದ್ಯೆ ಹೆಚ್ಚಾಗ್ತೈತಿ, ಜವಾಬ್ದಾರಿ ಹೆಚ್ಚಾಗ್ತೈತಿ. ಮನ್ಯಾಗ 2 ಅಕ್ಕದಿರು, ಅಪ್ಪ ಅಮ್ಮ ಮದುವೆ ಮಾಡಬೇಕಂತ ವಿಚಾರ ಮಾಡ್ತಾರೆ, ಮದುವೆ ಬೇಡ ಅಂತ ವಿಚಾರ ಇರ್ತದೆ. ಕೊನೆಗೆ ಅವನಿಗೆ ಜಿಜ್ಞಾಸೆ ಚಾಲುವಾಗುತ್ತೆ. ದೇವರನ್ನ ನೋಡಿದ್ದೀರಾ ಅಂತ ಕಂಡವ್ರನ್ನ ಕೇಳಕ್ಕೆ ಚಾಲೂ ಮಾಡ್ತಾನೆ. ಕೆಲವರು ಹ್ಞೂ ಅಂತಾರೆ, ಕೆಲವರು ಹ್ಞೂ ಅಂತಾರೆ. ಒಂದು ಸರಿ ಒಬ್ಬರನ್ನ ಹೋಗಿ ದೇವೇಂದ್ರನಾಥ್ ಟ್ಯಾಗೋರ್, ರವೀಂದ್ರನಾಥ್ ಟ್ಯಾಗೋರ್ ಅವರ ಹಿರಿಯ ಸಂಬಂಧಿಕರು, ಅವ್ರನ್ನ ಹೋಗಿ ಭೇಟಿ ಆಗ್ತಾನೆ. ನೀವು ದೇವರನ್ನು ನೋಡಿದ್ದೀರಾ?
ಅವರಂತಾರೆ, ನಿನ್ನ ಕಣ್ಣುಗಳು ಯೋಗಿಯ ಕಣ್ಣುಗಳು ಅಂತ ಹೇಳ್ತಾರೆ, ನೀನು ಮನಸ್ಸು ಮಾಡಿದರೆ ತುಂಬ ಎತ್ತರಕ್ಕೆ ಬೆಳಿತೀಯ. ಅವ್ನು ಭಾರಿ ನಿರಾಶೆ ಆಗಿಬಿಡ್ತದೆ. ಯಾರಾದರೂ ಬಂದು ಹಸಿವಾಗಿದೆ ಅನ್ನ ಕೊಡಿ ಅಂದರೆ ನೀನೊಬ್ಬ ಸಮರ್ಥ ರೈತನಾಗುತ್ತೀಯ ಅಂದ್ರೆ ಅವನು ಯಾವಾಗ ಹೊಲಕ್ಕೆ ಹೋಗವ, ಯಾವಾಗ ಸೇದ್ಕೆ ಮಾಡವ. ಈಗ ಸದ್ಯ ಅವ್ನಿಗೆ ಏನು ಬೇಕು ಅಂತೂ ತನ್ನಬೇಕು, ಭಾರಿ ಬೇಜಾರಾಗುತ್ತೆ. ಒಮ್ಮೆ ಅವರ ಡಿಗ್ರಿ ಕಾಲೇಜಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಬಂದಿರೋದಿಲ್ಲ, ನೀವು ಬಂದಿರಿ ಇವತ್ತು, ಇಂಗ್ಲೀಷ್ ಪ್ರೊಫೆಸರ್ ಬಂದಿರೋದಿಲ್ಲ, ಪ್ರಿನ್ಸಿಪಲ್, ಆ ಕಾಲೇಜಿನ ಪ್ರಿನ್ಸಿಪಲ್ ಪ್ರೊಫೆಸರ್ ವಿಲಿಯಂ ಹೇಸ್ಟಿ ಅವರು, ಪ್ರೊಫೆಸರ್ ವಿಲಿಯಂ ಹೇಸ್ಟಿ. ಇಲ್ಲೊಂದು ಇಬ್ಬರು ಯಾರು ಮಾತಾಡ್ತಾರೆ ನೋಡ್ರಿ, ಇದು ಬೇರೆ ರೂಮು, ಇದು ನಮಗೆ ಸಂಬಂಧ ಐತಿ. ಒಂದು 5 ನಿಮಿಷ ತಡ್ರಿ, ನಾನು ಮುಗಿಸ್ತೇನೆ. ಇರ್ತವೆ. ಚಲ್, ಪ್ರೊಫೆಸರ್ ವಿಲಿಯಂ ಹೇಸ್ಟಿ ಪಾಠ ಮಾಡ್ತಾಯಿದ್ರು. ವರ್ಡ್ಸ್ವರ್ತ್ ಕವಿಯವ್ರದ್ದು ಎಕ್ಸ್ಕರ್ಷನ್ ಅಂತ ಒಂದು ಪೊಯಮ್. ಆ ಪೊಯಮ್ ಪಾಠ ಮಾಡಬೇಕಾದ್ರೆ ಅದರಲ್ಲಿ ಭಾವ ಸಮಾಧಿ ಅಂತ ಒಂದು ವಿಷಯ ಬರುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅವ್ರಿಗೆ ಹುಡುಗರಿಗೆ ಎಕ್ಸಾಂಪಲ್ ಕೊಡಬೇಕಲ್ಲ. ಅವಾಗ ಅವ್ರು ಹೇಳ್ತಾರೆ, ಇದು ನಿಮ್ಗೆ ಹೇಗೆ ಹೇಳೋದು? ಭಾವ ಸಮಾಧಿ ಅಂದರೆ ಏಕಾಏಕಿ ಎಲ್ಲನೂ ಮರೆತು ಬಿಡೋದು, ತಲ್ಲೀನ ಆಗೋದು, ತನ್ಮಯ ಆಗೋದು. ಇಂಥದ್ದೊಂದು ವ್ಯಕ್ತಿತ್ವ ದಕ್ಷಿಣೇಶ್ವರದಲ್ಲಿ ಇದೆ. ಅವ್ರ ಹೆಸರು ರಾಮಕೃಷ್ಣ ಪರಮಹಂಸರು. ಅವ್ರು ಹೇಗಿದ್ದಾರೆ ಅಂದರೆ, ಹೀಗೆ ತೇಲುವ ಮೋಡಗಳನ್ನು ನೋಡಿದಾಕ್ಷಣ ಮೈ ಮರೀತಾರೆ, ಹಾರುವ ಹಕ್ಕಿಗಳನ್ನು, ಹಾಡುವ ಹಕ್ಕಿಗಳನ್ನು ನೋಡಿದ ತಕ್ಷಣ ಜಗತ್ ಮರೀತಾರೆ ಅಂತ ಹೇಳ್ತಾರೆ. ಈಗ ನರೇಂದ್ರನಿಗೆ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ, ಅವ್ರನ್ನ ಭೇಟಿಯಾಗಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸ್ವಲ್ಪ ದಿವಸ ಟೈಮ್ ತಗೊಳ್ತಾನೆ, ಕೊನೆಗೊಂದು ದಿವಸ ಫ್ರೆಂಡ್ಸ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಅವಾಗ ಅವರು ಕೂತಿದ್ದಾರೆ ದಕ್ಷಿಣೇಶ್ವರ. ನಾನು ತುಂಬ ವಿಸ್ತಾರವಾಗಿ ಹೇಳೋದಿಲ್ಲ, ಸಮಯ ಕಡಿಮೆ ಇರೋದ್ರಿಂದ ಒಂದು 2-3 ಸಂಗತಿ ಅಷ್ಟೇ ಹೇಳ್ತೀನಿ. ದಕ್ಷಿಣೇಶ್ವರ ಹೋಗ್ತಾರೆ, ರಾಮಕೃಷ್ಣ ಪರಮಹಂಸರು ಕೂತಿದ್ದಾರೆ, ಕೆಲವರೆಲ್ಲ ಭಕ್ತರು ಅವ್ರ ಮುಂದೆ ಕೂತಿದ್ದಾರೆ, ಅವ್ರು ಮಾತಾಡ್ತಿದ್ದಾರೆ. ಇವ್ರದ್ದು ಟೀಮ್ ಬಂತು, ನರೇಂದ್ರ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಬಂದರು. ಬಂದ ತಕ್ಷಣ ಸ್ವಾಮಿ ನರೇಂದ್ರ ನೋಡಿದ ತಕ್ಷಣ ರಾಮಕೃಷ್ಣ ಪರಮಹಂಸರಿಗೆ ಆನಂದ ಆಗುತ್ತೆ. ಮತ್ತು ಬಂದ ತಕ್ಷಣ ಅವ್ರು ಎರಡೂ ಮುಂದೆ ಹಿಂಗೆ ಹಿಡ್ಕೋತಾರೆ. ಯಾಕೆ ಇಷ್ಟು ಲೇಟ್ ಮಾಡಿದೆ ಅಂತ ಕೇಳ್ತಾರೆ. ಇಟ್ ವಾಸ್ ಕನೆಕ್ಟೆಡ್, ಸಮ್ವೇರ್ ಇಟ್ ವಾಸ್ ಕನೆಕ್ಟೆಡ್. ಆಮೇಲೆ ಎಲ್ಲರಿಗೂ ಹೇಳ್ತಾರೆ, ನಾನು ಹೇಳಿರಲಿಲ್ಲ, ಇವ ಬರ್ತಾನೆ ಅಂತ ಹೇಳಿರಲಿಲ್ಲ ಅಂತ ಹೇಳಿ ಅವನ್ನ ರೂಮಿಗೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಒಳಗೆ ಕರ್ಕೊಂಡು ಹೋಗಿ ಅವನಿಗೆ ಸ್ವಲ್ಪ ಸಿಹಿ ತಿನ್ನಿಸ್ತಾರೆ, ಮಿಠಾಯಿ ಕೊಡ್ತಾರೆ, ಏನೇನೋ ಉಪಚಾರ ಮಾಡಿ ವಾಪಸ್ ಕರ್ಕೊಂಡು ಬರ್ತಾರೆ. ಮೊದಲೇ ಇವ ತರುಣ, ನೂರಾರು ಅನುಮಾನಗಳು, ಸಂಶಯಗಳು. ಈ ತಾರುಣ್ಯದಲ್ಲಿ ತಲೆಯಲ್ಲಿ ಅನುಮಾನಗಳು ತುಂಬಿಕೊಂಡು ಎಷ್ಟು ನಮ್ಮನ್ನು ಮಾನಸಿಕವಾಗಿ ಗೊಂದಲಕ್ಕೆ ದೂಡ್ತಾ ಇರ್ತದೆ ಅನ್ನೋದು ನಮಗೆ ಮಾತ್ರ ಗೊತ್ತಿರ್ತದೆ. ಮಾತಾಡೋದಕ್ಕೂ ಬಿಡ್ತಾ ಇಲ್ಲ ರಾಮಕೃಷ್ಣ ಪರಮಹಂಸರು. ಇಲ್ಲಿಗೆ ಬರಬೇಕು ಅಂತ ಡಿಸೈಡ್ ಮಾಡಿದಾಗ ಒಂದು 4-5 ಮಂದಿ ಹೇಳಿದರು, ಯಾಕೋ ಅವ್ರೊಂದು ಸ್ವಲ್ಪ ವಿಚಿತ್ರದರ, ವಿಚಾರ ಮಾಡುವಂತೆ. ಇವು ಕನ್ಫರ್ಮ್ ಅನ್ಸೋಕ್ಕೆ ಚಾಲೂ ಆಯಿತು, ಮಾತಾಡೋಕ್ಕೆ ಬಿಡ್ತಾ ಇಲ್ಲಲ್ಲ ಅಂತ. ಆವಾಗ ಎಲ್ಲ ಮುಗಿದ್ಮೇಲೆ ಮತ್ತೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ, ಇವರೇ ಅವ್ನಿಗೆ ಹೇಳ್ತಾ ಇದ್ದಾರೆ. ಅವಾಗ ಅವ್ನು ಕೇಳ್ತಾನೆ, ಸ್ವಾಮೀಜಿ ಐ ಹ್ಯಾವ್ ಎ ಡೌಟ್, ನನಗೊಂದು ಅನುಮಾನ ಇದೆ, ಸಂಶಯ ಇದೆ. ಏನು? ನೀವು ದೇವರನ್ನು ನೋಡಿದ್ದೀರಾ? ಅವ್ರು ಹೇಳ್ತಾರೆ, ನೋಡಿದ್ದೀನಿ. ಅವ್ನು ಗಾಬರಿ ಆಗಿಬಿಡ್ತಾನೆ. ಇಷ್ಟು ದಿವಸ ಯಾರ್ಯಾರಿಗೆ ಅವ್ನು ಕೇಳ್ತಿದ್ದನೋ ಅವರೆಲ್ಲ ಏನೇನೋ ಬೇರೆ ಬೇರೆ ಹೇಳ್ತಿದ್ರು. ಇವರು ನೇರವಾಗಿ ಉತ್ತರ ಕೊಡ್ತಾ ಇದ್ದಾರೆ, ನೋಡಿದ್ದೀನಿ ಅಂತ. ಮತ್ತು ಹೇಳ್ತಾರೆ, ನಿನ್ನನ್ನು ಹೇಗೆ ನೋಡಿದ್ದೀನೋ, ನಿನ್ನ ಜೊತೆ ಹೇಗೆ ಮಾತಾಡ್ತಿದ್ದೀನೋ ಹೀಗೆ ನೋಡಿದ್ದೀನಿ, ಹೀಗೆ ಮಾತಾಡಿದ್ದೀನಿ. ನರೇಂದ್ರ, ನೆನ್ಪಿಟ್ಕೊಳ್ಳೋ, ಈ ಜಗತ್ತಿನಲ್ಲಿ ಹೆಂಡತಿ ಮಕ್ಕಳಿಗಾಗಿ, ವ್ಯವಹಾರಕ್ಕಾಗಿ, ಹಣ ಆಸ್ತಿಗಾಗಿ, ಕೀರ್ತಿ ಸನ್ಮಾನಕ್ಕಾಗಿ ಕೊಡಗಟ್ಟಲೆ ಕಣ್ಣೀರು ಸುರಿಸೋ ಜನ ಭಗವಂತನಿಗಾಗಿ ಒಂದು ಸ್ವಲ್ಪನೂ ವ್ಯಾಕುಲತೆಯಿಂದ ಕರೆಯೋದಿಲ್ಲ ಕಣೋ. ಯಾರು ಭಗವಂತನನ್ನು ಶುದ್ಧ ಮನಸ್ಸಿನಿಂದ ಕರೀತಾರೋ ಅವರಿಗೆ ಭಗವಂತ ಕಂಡೇ ಕಾಣ್ತಾನೆ ಅಂತ ಹೇಳ್ತಾರೆ. ಮೈ ಗುಡ್ನೆಸ್, ಅವನಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಆಮೇಲೆ ಅವನು ಬರೋದು, ಹೋಗೋದು, ಗುರುಗಳನ್ನು ಪ್ರೀತಿಸೋದು ಇದೆಲ್ಲ ಚಾಲುವಾಗುತ್ತೆ. ಮನೆಯಲ್ಲೂ ಹಾಗೆ ಕಷ್ಟಗಳು ಚಾಲುವಾಗ್ತವೆ. ತಂದೆ ತೀರಿಕೊಳ್ತಾರೆ, ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ನಾವು ವಿಚಾರಣೆ ಮಾಡೋದಿಲ್ಲ, ಅದು ಬೇರೆ. ಭಾಳ ಮಂದಿ ತರುಣರಿಗೆ ಅದೇ ಆಸೆ ಇರುತ್ತೆ, ಮದುವೆದೇ. ನಿಮಗೆ ಲಗ್ನದಲ್ಲಿ ಒಂದು ಮಂತ್ರ ಹೇಳ್ತಾರೆ ಗೊತ್ತಾ? ಸಾವಧಾನ. ಗೊತ್ತಾ ಗೊತ್ತಾ ಏನರ್ಥ ಗೊತ್ತಾ ಅದರದ್ದು? ಸಾವಧಾನ ಅಂದರೆ ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ, ಈಗಲಾದರೂ ವಿಚಾರ ಮಾಡು ಅಂತ. ನಾವೇನು, ಅಯ್ಯೋ ಈಗ ಯಾಕೆ ಸಾವಧಾನ, ಬೇಗ ಅಂತ. ಸ್ವಾಮಿ ಸಮರ್ಥ ರಾಮದಾಸರು ಗೊತ್ತಾ? ಸ್ವಾಮಿ ಸಮರ್ಥ ರಾಮದಾಸರು ಅದೇ ಟೈಮಲ್ಲಿ ಹೊರಗಡೆ ಬಂದಿದ್ದವರು ಮ್ಯಾರೇಜ್ ಹಾಲಿಂದ. ನಾವು ಅದೇ ಟೈಮಲ್ಲಿ ಬೀಳ್ತೀವಿ. ಮತ್ತು ಫ್ರೆಂಡ್ಸ್ಗೆಲ್ಲ ಹೇಳ್ತಿರ್ತೀವಿ, ನೀನು ಕರಿಬೇಕಾ? ಚರ್ಚ್ ಹೊಡೆದು ಮದುವೆ, ಅವ್ರಿಗೆ ಇಷ್ಟ ಇರೋದಿಲ್ಲ. ಆಮೇಲೆ ಏನೇನೋ ಆಗುತ್ತೆ, ತಂದೆ ತೀರ್ಕೊಳ್ತಾರೆ. ಆಮೇಲೆ ಅವ್ರ ತಂದೆ ಇದ್ದಾಗ ಎಷ್ಟು ಜನ ಮನೆ ಮುಂದೆ ಸಹಾಯಕ್ಕೆ ಬರ್ತಿದ್ರಲ್ಲ, ಅವ್ರ ತಂದೆ ತೀರ್ಕೊಂಡ್ಮೇಲೆ ಎಲ್ಲ ಕೈ ಬಿಡ್ತಾರೆ. ಪರಿಸ್ಥಿತಿ ಹೀಗೆ ಇರುತ್ತೆ.
ದುಡಿಬೇಕಾಗಿರೋ ಹುಡುಗ ಇವನೊಬ್ಬನೇ ಕಷ್ಟಪಡ್ತಾನೆ, ಏನೇನೋ ಮಾಡ್ತಾನೆ, ಕೋರ್ಟ್ ಆಮೇಲೆ ಸಾಲ್ವ್ ಆಗುತ್ತೆ. ಫೈನಲಿ ರಾಮಕೃಷ್ಣ ಪರಮಹಂಸರ ಹತ್ರ ಉಳಿಯೋದಕ್ಕೆ ತೀರ್ಮಾನ ಮಾಡ್ತಾನೆ. ಇವ್ರದ್ದೇ ಒಂದು ಗ್ರೂಪ್ ಇರುತ್ತೆ, 16 ಜನ ಸನ್ಯಾಸಿಗಳು. ಆಮೇಲೆ ರಾಮಕೃಷ್ಣ ಪರಮಹಂಸರ ದೇಹಾಂತ್ಯ ಆಗುತ್ತೆ, ಅವ್ರದ್ದು ಪ್ರಾಣ ಹೋಗುತ್ತೆ. ಫ್ರೆಂಡ್ಸ್ ಎಲ್ಲ ಸೇರಿ ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಸನ್ಯಾಸ ತಗೊಂಡ ಮೇಲೆ ನರೇಂದ್ರ ಹೆಸರು ಹೋಗಿ ವಿವೇಕಾನಂದ ಅಂತ ಇವಾಗುತ್ತೆ. ಆಮೇಲೆ ಅವರು ಸುಂಟ್ರ ಗಾಳಿ ಹಾಗೆ ಭಾರತ ದೇಶವನ್ನು ಪರಿಭ್ರಮಣ ಮಾಡ್ತಾರೆ, ತಿರುಗಾಡ್ತಾರೆ. ವಾಂಡ್ರಿಂಗ್ ಮಾಂಕ್, ಸಂಚಾರಿ ಸನ್ಯಾಸಿಯಾಗಿ ಎಲ್ಲೆಲ್ಲಿಗೆ ಹೋಗ್ತಾರೆ. ಉತ್ತರದ ಹಿಮಾಲಯದಿಂದ ದಕ್ಷಿಣದ ತುತ್ತ ತುದಿಯ ಕನ್ಯಾಕುಮಾರಿಯವರೆಗೆ, ಪೂರ್ವದ ಬಂಗಾಲದಿಂದ ಪಶ್ಚಿಮದ ಗುಜರಾತ್ನವರೆಗೆ ಹೃದಯಾರೆ ಭಾರತ ದೇಶದ ಪ್ರತಿ ಅಂಗಳವನ್ನು ಸ್ವಂತ ಹೋಗಿ ನೋಡಿ ದರ್ಶಿಸಿ ದೇಶದ ವಸ್ತುಸ್ಥಿತಿಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡ್ತಾರೆ. ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸುಮ್ಮನೆ ಅದನ್ನು ಓದಿ ನೀವು ಅವ್ರು ಎಲ್ಲೆಲ್ಲಿಗೆ ಹೋದರು ಅಂತ. ವಾರಣಾಸಿಗೆ ಹೋದಾಗ ಒಂದು ಪಾಠ, ಅಯೋಧ್ಯೆಗೆ ಹೋದಾಗ ಒಂದು ಪಾಠ, ಬೃಂದಾವನಕ್ಕೆ ಹೋದಾಗ ಒಂದು ಪಾಠ, ಹತ್ರಾಸಿಗೆ ಒಂದು, ಋಷಿಕೇಶಕ್ಕೆ ಒಂದು. ಸುಮ್ಮನೆ ಒಂದು ನಿಮಗೆ ಹೇಳ್ತೀನಿ. ಒಂದು ಆಳ್ವಾರ ಅಂತ ಒಂದು ಪ್ರದೇಶ ಬರುತ್ತೆ, ಅಲ್ಲಿ ಅವರು ಹೋಗಿರ್ತಾರೆ. ಅಲ್ಲಿ ಒಬ್ಬ ರಾಜ ಮಂಗಳ ಸಿಂಗ ಅವನ ಹೆಸರು. ಅವನಿಗೊಬ್ಬ ಮಂತ್ರಿ ಮೇಜರ್ ರಾಮಚಂದ್ರ ಜಿ. ಇವ್ರದ್ದು ಮಾತಾಡೋ ಕಲೆ, ಇವ್ರದ್ದು ವಿಸ್ತಾರವಾದ ಜ್ಞಾನ ನೋಡಿ ಆಶ್ಚರ್ಯ ಆಗಿಬಿಡುತ್ತೆ ಅವನಿಗೆ. ಅವನು ಸ್ವಂತ ತನ್ನ ಮನೆಯಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಇಟ್ಕೊಳ್ತಾನೆ, ದಿವಾನ್. ಮತ್ತು ಒಂದು ದಿವಸ ಇವ್ರನ್ನ ಕೇಳ್ತಾನೆ ವಿವೇಕಾನಂದರನ್ನ, ಸ್ವಾಮೀಜಿ ನೀವು ಯಾರೂ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮನ್ನು ನೋಡಿ ನನಗೆ ಹೀಗೆ ಅನಿಸ್ತಾ ಇದೆ, ಯು ಆರ್ ಸಮಥಿಂಗ್ ಎಲ್ಸ್. ನನ್ನೊಂದು ಪ್ರಾರ್ಥನೆ ಇದೆ. ನಮ್ಮ ರಾಜ ಸ್ವಲ್ಪ ಶೋಕಿ ಮನುಷ್ಯ, ಅವನಿಗೆ ತನ್ನ ರೆಸ್ಪಾನ್ಸಿಬಿಲಿಟೀಸೇ ಗೊತ್ತಿಲ್ಲ, ತುಂಬ ಕೆಲಸಗಳಿಂದ ಹಿಂದೆ ಉಳಿತಿದ್ದಾನೆ. ನಾನೊಂದಿನ ಅವನ್ನ ಕರ್ಕೊಂಡು ಬರ್ತೀನಿ, ಸ್ವಲ್ಪ ಅವ್ರಿಗೆ ಒಳ್ಳೆ ಮಾತು ಹೇಳ್ತೀರಾ? ಓಕೆ, ನೋ ಪ್ರಾಬ್ಲಮ್. ಸರಿ, ಮಹಾರಾಜ ಬರ್ತಾನೆ ಮಂಗಳ ಸಿಂಗ, ಸುಮ್ಮನೆ ವಿಚಾರ ಮಾಡಿ. ಅವನಿಗೆ ಈ ಸನ್ಯಾಸಿಗಳು ಅಂದರೆ ಆಗೋದಿಲ್ಲ. ಯಾರನ್ನೋ ಒಬ್ಬರನ್ನ ನೋಡಿ ಎಲ್ಲರ ತಲೆಯಲ್ಲೂ ಏನೇನೋ ವಿಚಾರ ಇರುತ್ತೆ. ಒಬ್ರು ಯಾರಾದರೂ ಏನಾದರೂ ತಪ್ಪು ಮಾಡಿಬಿಟ್ರೆ ನಾವೆಲ್ಲ ಏನು ಡಿಸೈಡ್ ಮಾಡ್ತೀವಿ? ಹಾಂ, ಇವರಾ ಹಿಂಗೆ ಅಂತ ಮಾಡ್ತೀವಿ. ದಟ್ ಈಸ್ ಫೂಲಿಶ್ನೆಸ್. ಹಂಗೆ ಮಾಡಬಾರ್ದು. ಬಂದು ಕೂತಿದ್ದಾರೆ, ಇಬ್ಬರು ಮುಖಾಮುಖಿ ಮಾಡ್ಕೊಂಡು ಕೂತಿದ್ದಾರೆ. ಮಂಗಳ ಸಿಂಗ ಅಂತಾನೆ, ಅಲ್ಲರಿ ನೋಡೋದಕ್ಕೆ ಇಷ್ಟು ಚೆನ್ನಾಗಿದ್ದೀರಾ, ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದ್ದೀರಾ, ಬ್ಯೂಟಿಫುಲ್ ಆಗಿದ್ದೀರಾ, ಯಾಕೆ ಬೇಕಿ ಸನ್ಯಾಸಿ ಪ್ರೊಫೆಷನ್? ಎಲ್ಲರೂ ದುಡ್ಕೊಂಡು ತಿನ್ಬೇಕಲ್ಲ. ಅವರು ಯಾವುದೋ ಕ್ವೆಶನ್ಗೆ ಆನ್ಸರ್ ಕೊಡ್ತಿರಲಿಲ್ಲ, ಅಗೇನ್ ಒಂದು ಕ್ವೆಶನ್ನೇ ಕೊಡ್ತಿದ್ರು. ಅವರೊಂದು ಸ್ಪೆಷಲ್ ಕ್ಯಾರೆಕ್ಟರ್. ಅವ್ರು ಏನಂದರು, ಅಲ್ಲ ಇಷ್ಟು ಜವಾಬ್ದಾರಿದ ಸ್ಥಾನದಲ್ಲಿ ಇದ್ದೀರಿ, ಮಹಾರಾಜ ಅಂತ ಕರೆಸ್ಕೋತೀರಿ, ಸುಮ್ಮನೆ ಶಿಕಾರಿ ಮಾಡೋದು, ಸುಮ್ಮನೆ ಮೋಜು ಮಸ್ತಿ ಮಾಡೋದು ಬಿಟ್ಟು ಪ್ರಜಾನುಕೂಲ ಕೆಲಸಗಳನ್ನು ಮಾಡೋದಕ್ಕಾಗಲ್ವಾ? ಈ ದಿವಾನಿಗೆ ಹೆಂಗೆ, ಇವರಿಬ್ಬರು ಬಿಡೋಣ, ದಿವಾನ್ ಗತಿ ಏನಾಗಿರ್ಬೇಕು ಹೇಳಿ? ಅಂದರೆ ಹಗ್ಗ ಕೊಟ್ಟು ಕೈ ಕಟ್ಸ್ಕೊಳ್ಳೋದು ಅಂತಾರಲ್ಲ, ಇದೇ ಅದು. ಸರಿ, ಹಿಂಗೆ ಮಾತಾಡ್ತಾ 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 ಕೊನೆಗೆ ಮಂಗಳ ಸಿಂಗ ಅಂತಾನೆ, ಸ್ವಾಮೀಜಿ ಈ ನನಗೆ ದೇವರು, ಮೂರ್ತಿ ಪೂಜೆ, ವಿಗ್ರಹ ಆರಾಧನೆ ಇದರಲ್ಲಿ ನಂಬಿಕೆ ಇಲ್ಲ, ಮತ್ತು ಅದೆಲ್ಲ ಗೊಡ್ಡು ಸಂಪ್ರದಾಯ, ಅದೆಲ್ಲ ಸುಳ್ಳು. ಮಂಗಳ ಸಿಂಗ್, ಸ್ವಾಮೀಜಿ ಅಂತಾರೆ, ನೀವು ಸುಳ್ಳು ಹೇಳ್ತಾ ಇದ್ದೀಯಾ ರಾಜಂಗೆ, ನೀವು ಸುಳ್ಳು ಹೇಳ್ತಾ ಇದೀಯಾ? ಸತ್ಯ, ನಾನು ಯಾವತ್ತೂ ಯಾವುದೋ ವಿಗ್ರಹಗಳಿಗೆ ಆರಾಧನೆ ಮಾಡೋದಿಲ್ಲ. ಸರಿ ಸ್ವಾಮೀಜಿ ಮಾತಾಡ್ಬೇಕಾದ್ರೆ ಹೀಗೆ ನೋಡ್ತಾರೆ, ಅಲ್ಲಿ ಗೋಡೆ ಮೇಲೆ ಮಂಗಳ ಸಿಂಗ್ ರಾಜನ್ ಫೋಟೋ, ದಿವಾನ್ನ ಮನೆಯಲ್ಲ ಮಂಗಳ ಸಿಂಗ್. ಸ್ವಾಮೀಜಿ ದಿವಾನ್ನ ಕರೀತಾರೆ, ಮಂಗಳ ಸಿಂಗ್ ಬನ್ನಿ ತೆಗೀರಿ ಅದನ್ನು, ಫೋಟೋ ತೆಗೀರಿ. ಪಾಪ ಈ ದಿವಾನ್ ಅವ್ನು ಮುಗಿದಿತ್ತಲ್ಲ, ಕತೆ ಮುಗಿದಿತ್ತು, ತೆಗೀತ ಇಲ್ಲಿ ನನ್ನ ಕೆಳಗೆ ನನ್ನ ಮುಂದೆ ಇಡ್ರಿ, ಅದನ್ನು ನೆಲದಾಗ ಇಡಿ, ಅದು ನನ್ನ ಮುಂದೆ ನೆಲದಾಗ ಇಡಿ. ರಾಜನ್ ನೋಡ್ತಾನೆ, ರಾಜ ಅಂತ ಆಗಲಿ ತಗೋ, ಏನೋ ಮಾಡು ಇಡ್ತಾರೆ. ಮತ್ತು ಅದ್ರ ಮೇಲೆ ಉಗೀರಿ, ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ದಾರೆ ದಿವಾನ್ಗೆ, ಅದ್ರ ಮೇಲೆ ಉಗೀರಿ. ದಿವಾನ್ ಅಂತಾನೆ, ಸ್ವಾಮೀಜಿ ಏನು ಹೇಳ್ತಾ ಇದ್ದೀರಿ ನೀವು? ನಮ್ಮ ರಾಜ, ಅರೆ ನಿಮ್ಮ ರಾಜನ ಫೋಟೋ ಅದು, ಅದ್ರ ನಿಮ್ಮ ರಾಜ ಇದ್ದಾನಾ? ರಾಜನ ಮಾಂಸಖಂಡ ಇದೆಯಾ? ಇಲ್ಲ. ನಿಮ್ಮ ರಾಜನ ಭಾವಚಿತ್ರನ ನೋಡಿ ನಮ್ಮ ರಾಜ ಅಂತ ನಿಮಗೆ ಮನಸ್ಥಿತಿ ಬರುತ್ತಾ ಇಲ್ವೋ, ಆಲೋಚನೆ ಬರುತ್ತಾ ಇಲ್ವೋ? ಹೇಗೋ ಹಾಗೆ ಕಲ್ಲನ್ನು ನೋಡಿ ಯಾರೋ ಕಲ್ಲು ಅಂತ ಪೂಜೆ ಮಾಡಲ್ಲ. ಶಿವ ಅಂದ್ಕೊಳ್ತಾರೆ, ರಾಮ ಅಂದ್ಕೊಳ್ತಾರೆ, ವಿಷ್ಣು ಅಂದ್ಕೊಳ್ತಾರೆ. ಅವ್ರವ್ರ ಭಾವ, ಅವ್ರವ್ರ ಭಕ್ತಿ. ಪ್ರತಿಯೊಬ್ಬರೂ ಕೂಡ ತಮ್ಮ ಶ್ರದ್ಧಾನುಸಾರ ಭಗವಂತನ ಅನುಸಂಧಾನವನ್ನು, ಅನುಭೂತಿಯನ್ನು ಪಡೆಯೋದಕ್ಕೆ ಪೂಜೆ ಮಾಡ್ತಾರೆ. ಯಾರು ಯಾವುದನ್ನು ತಿರಸ್ಕಾರ ಮಾಡಬಾರ್ದು, ಯಾರು ಯಾವುದನ್ನು ಹೀಗಳಿಬಾರ್ದು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಆಮೇಲೆ ಅವರು ಹಾಗೆ ತಿರುಗಾಡಿಕೊಂಡು ದಕ್ಷಿಣಕ್ಕೆ ಬರ್ತಾರೆ, ಕೊಲ್ಲಾಪುರಕ್ಕೆ ಬರ್ತಾರೆ, ಬೆಳಗಾವಿಗೆ ಬರ್ತಾರೆ, ಬೆಳಗಾವಿಯಿಂದ ಮೈಸೂರಿಗೆ ಹೋಗ್ತಾರೆ, ಮೈಸೂರು ಮಹಾರಾಜರನ್ನ ಭೇಟಿ ಆಗ್ತಾರೆ. ಅಲ್ಲಿಂದ ಕೇರಳಕ್ಕೆ ಹೋಗ್ತಾರೆ, ಕನ್ಯಾಕುಮಾರಿಗೆ ಹೋಗ್ತಾರೆ. ಅಲ್ಲಿ ಪಾರ್ವತಿ ತಪಸ್ಸು ಮಾಡಿದ ಶಿಲೆ ಅಂತ ಪೌರಾಣಿಕವಾಗಿ ಒಂದು ಕಲ್ಲು, ಸಮುದ್ರದೊಳಗಡೆ 3-3.5 ಮೈಲಿ ದೂರ. ದೋಣಿಯವನಿಗೆ ಕೊಡೋದಕ್ಕೆ ಹಣ ಇರೋದಿಲ್ಲ, ಸ್ವತಃ ತಾವೇ ಸಮುದ್ರದೊಳಗಡೆ ಜಿಗಿದು ಆಯಾಸ, ಹಸಿವು, ನಿತ್ರಣ ಇದ್ದರೂ ಕೂಡ
ಬೃಹದಾಕಾರದ ಸಮುದ್ರದ ಅಲೆಗಳನ್ನು ಸೀಳಿಕೊಂಡು ಹೋಗಿ ಆ ಶಿಲೆಯ ಮೇಲೆ ಕುಳಿತು 2 ಕಾಲ ದಿನ ಅಲ್ಲಿ ಧ್ಯಾನ ಮಾಡ್ತಾರೆ. ಅಲ್ಲಿ ಅವ್ರು ಯಾರೋ ಅದನ್ನು ನೋಡ್ತಾರೆ, ವಾಪಸ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಆಮೇಲೆ ಹೈದರಾಬಾದ್ ಎಲ್ಲ ಬರ್ತಾರೆ. ಆಮೇಲೆ ಎಲ್ಲರೂ ಕೂಡಿ ಅವ್ರನ್ನ ಇಲ್ಲ ನೀವು ಅಮೇರಿಕೆಗೆ ಹೋಗಬೇಕು ಅಂತ ಅಮೇರಿಕೆಗೆ ಕಳಿಸ್ತಾರೆ. ಇಟ್ ವಾಸ್ 1893 May 31 ಅವರು ರೈಲಲ್ಲಿ ಕುಳಿತುಕೊಂಡು ಹೋಗ್ತಾರೆ. ಅಮೇರಿಕಾದಲ್ಲಿ ಏನಿತ್ತು ಅಂತ ನಿಮಗೆಲ್ಲ ಗೊತ್ತಿದೆ. ಏನಿತ್ತಲ್ಲಿ? ವಿಶ್ವಧರ್ಮ ಸಮ್ಮೇಳನ ಇರಲಿಲ್ಲ. ಅದು ಅಲ್ಲಿ ಇದ್ದದ್ದು ವರ್ಲ್ಡ್ ಫೆಸ್ಟ್ ಅಂತ ಒಂದು ಫೆಸ್ಟ್. 1776 ಅಮೇರಿಕ ದೇಶ ಸ್ವತಂತ್ರ ಆಗುತ್ತಲ್ಲ, ಸ್ವಾತಂತ್ರ್ಯ ಪಡ್ಕೊಂಡ ಮೇಲೆ ನಾವು ಏನೇನು ಸಾಧನೆ ಮಾಡಿದ್ದೀವಿ ಅಂತ ಜಗತ್ತಿಗೆ ತೋರಿಸೋ ಸಲುವಾಗಿ ಅವರೊಂದು ಎಕ್ಸಿಬಿಷನ್ ಇಟ್ಟಿರ್ತಾರೆ, ಫೆಸ್ಟ್ ಇಟ್ಟಿರ್ತಾರೆ. ಆ ಫೆಸ್ಟ್ದ ಪಾರ್ಟ್ ಆಗಿ ಇದು ಒಂದು ಸ್ಮಾಲ್ ಫಂಕ್ಷನ್, ವರ್ಲ್ಡ್ ರಿಲಿಜನ್ ಪಾರ್ಟಿ. ಸರಿ, ಒಂದು ಅಮೇರಿಕಕ್ಕೆ ಹೋಗ್ತಾರೆ. ಒಂದು 10 ನಿಮಿಷದಲ್ಲಿ ಮುಗಿಸ್ಲ. ಅಮೇರಿಕಕ್ಕೆ ಹೋಗ್ತಾರೆ. 1-2-3 ದಿನ. ಇಟ್ ವಾಸ್ ನ್ಯೂಯಾರ್ಕ್, ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ದ ವರ್ಲ್ಡ್. ಮತ್ತು ಇವ್ರ ಕಡೆ ಒಂದು ಪೆಟ್ಟಿಗೆ ಇದೆ, ಒಂದಿಷ್ಟು ಬುಕ್ ಇದ್ದಾವೆ, ಇವರು ಡ್ರೆಸ್ಸು ಬೇರೆ ಬೇರೆ ಹೀಗೆಲ್ಲ ಆಯಿತು. ಒಂದು ಹೋಟೆಲ್ ಒಳಗಡೆ ರೂಮ್ ಮಾಡ್ತಾರೆ, ಆ ಕಡೆ ಈ ಕಡೆ ತಿರುಗಾಡ್ತಿರ್ತಾರೆ. ಒನ್ ಡೇ ಅಲ್ಲಿ ಹೋಗ್ತಾರೆ, ಆಫೀಸಿಗೆ ಹೋಗ್ತಾರೆ. ಅದೇನು ಫೆಸ್ಟ್ ಇತ್ತಲ್ಲ, ಫೆಸ್ಟ್ ಆಫೀಸಿಗೆ ಹೋಗಿ ಐ ಆಮ್ ಸ್ವಾಮಿ ವಿವೇಕಾನಂದ, ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ವರ್ಲ್ಡ್ ರಿಲಿಜನ್ ಪಾರ್ಟಿ, ವಾಟ್ ಕ್ಯಾನ್ ಐ ಡೂ ಅಂತ ಕೇಳ್ತಾರೆ. ಕ್ರೂಷಿಯಲ್ ಸ್ಟೇಜ್, ಭಾಳ ಚಂದಿದೆ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಟ್ಟು. ಅವ್ರು ಹೇಳ್ತಾರೆ, ಸ್ವಾಮೀಜಿ ಓಕೆ, ನೋ ಪ್ರಾಬ್ಲಮ್, ನೀವು ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕಾದ್ರೆ ನೀವು ಯಾವುದಾದ್ರೂ ಸಂಘ ಸಂಸ್ಥೆಯನ್ನು ಪ್ರತಿನಿಧಿಸಿ ಬಂದಿರಬೇಕಾಗಿತ್ತು. ನೀವು ಯಾವುದೋ ಸಂಘ ಸಂಸ್ಥೆಯನ್ನು ಪ್ರತಿನಿಧಿಸಿ ಬಂದಿಲ್ಲ. ನಂಬರ್ 2, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ನಿಮ್ಮ ಹತ್ರ ಒಂದು ID ಕಾರ್ಡ್ ಇರಬೇಕು, ಐಡೆಂಟಿಟಿ ಕಾರ್ಡ್ ಇರಬೇಕು. ನಿಮ್ಮ ಹತ್ರ ID ಕಾರ್ಡ್ ಇಲ್ಲ. 3ನೇದು ಭಾಳ ಚಂದ ಇದೆ ಕೇಳಿ. ಹೆಸರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಇದ್ದ ಲಾಸ್ಟ್ ಡೇಟ್ ಆಲ್ರೆಡಿ ಮುಗಿದು ಹೋಗಿದೆ. ನಮಗೆ ನಾವು ಮಾತಾಡ್ಬೇಕಾದ್ರೆ ಹೇಳ್ತೀವಿ, ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು, ಭಾಷಣ ಮಾಡಿದರು. ಭಾಷಣ ಮಾಡ್ಬೇಕಾದ್ರೆ ಅವ್ರು ಏನೇನು ಅನುಭವಿಸಿದ್ರು ಅಂತ ಓದಿದರೆ ಒಂದು ಕಡೆ ರೋಮಾಂಚನ ಆಗುತ್ತೆ, ಒಂದು ಕಡೆ ಏನಪ್ಪ ಇಷ್ಟು ಸಣ್ಣ ವಿಷಯಗಳು ಎಷ್ಟು ನಿರ್ಲಕ್ಷ್ಯಕ್ಕೊಳಗಾಗಿದ್ವಲ್ಲ. ಅವರೇ ಅಂತಾರೆ, ಎಲ್ಲರೂ ಸೇರಿ ಭಾರತ ದೇಶದವ್ರು ನನ್ನ ಇಲ್ಲಿ ಹೋಗು ಅಂತ ಕಳಿಸಿದ್ರು, ಅಟ್ಲೀಸ್ಟ್ ನಂಗೆ ಒಂದು ID ಕಾರ್ಡ್ ಕೊಡೋದು ಗೊತ್ತಾಗಲಿಲ್ವಲ್ಲ. ಅದಿನ್ನೂ ಜೂನ್ ಜುಲೈ, ಪ್ರೋಗ್ರಾಮ್ ಸೆಪ್ಟೆಂಬರಲ್ಲಿತ್ತು. ವಾಪಸ್ ಭಾರತ ದೇಶಕ್ಕೆ ಬರೋಕ್ಕೂ ಆಗೋದಿಲ್ವಲ್ಲ. ಇರೋ ದುಡ್ಡೆಲ್ಲ ನೀರಿನ ಹಾಗೆ ಖರ್ಚಾಗಿ ಹೋಗ್ತಾ ಇದೆ. ಹೆಂಗಾದರೂ ಜೀವನ ಮಾಡಬೇಕು, ನೋಡಬೇಕು ಅಂತ ಯಾರನ್ನೋ ಕೇಳ್ತಾರೆ. ನಾನು ಸಿಂಪಲ್ಲಾಗಿ ಲೈಫ್ ಲೀಡ್ ಮಾಡಬೇಕು, ಎಲ್ಲಿ ಮಾಡಬೇಕು ಅಂದ ತಕ್ಷಣ ಬಾಸ್ಟನ್ ಸಿಟಿಗೆ ಹೋಗಿ ಅಂತ ಹೇಳ್ತಾರೆ. ಸರಿ, ಲಗೇಜ್ ಎಲ್ಲ ತೊಗೊಂಡು ಟ್ರೈನಲ್ಲಿ ಕೂತ್ಕೊಂಡು ಬಾಸ್ಟನ್ ಸಿಟಿಗೆ ಹೋಗ್ತಾ ಇದ್ದಾರೆ. ನ್ಯೂಯಾರ್ಕಿಂದ ಬಾಸ್ಟನ್ ಸಿಟಿಗೆ ಹೋಗ್ತಾ ಇದ್ದಾರೆ. ಯಾರು ಗೊತ್ತಿಲ್ಲ ಇವರಿಗೆ, ಯಾರು ಪರಿಚಯ ಇಲ್ಲ. ಇವ್ರು ಎದುರುಗಡೆ ಒಬ್ಬ ಹೆಣ್ಮಗಳು ಕೂತಿದ್ದಾರೆ. ಇನ್ನೇನು ಬಾಸ್ಟನ್ ಬರಬೇಕು, ಆವಾಗ ಹೆಣ್ಮಗಳು ಮಾತಾಡೋದು ಚಾಲು ಮಾಡ್ತಾಳೆ. ಸ್ವಾಮೀಜಿ, ಮಾಂಕ್, ಹೂ ಆರ್ ಯು, ಎಲ್ಲಿಂದ ಬಂದಿದ್ದೀರಿ, ಏನು ಉದ್ದೇಶ, ಹೀಗೆಲ್ಲ ಕೇಳ್ತಾರೆ. ಮಾತುಕತೆ ಆಗುತ್ತೆ. ಬಾಸ್ಟನ್ ಸಿಟಿ ಬಂದು ಟ್ರೈನ್ ಸ್ಟಾಪ್ ಮಾಡಬೇಕಾದ್ರೆ ಹೆಣ್ಮಗಳು ಕೇಳ್ತಾಳೆ, ನಿಮಗೆ ಬಾಸ್ಟನ್ನಲ್ಲಿ ಯಾರಾದರೂ ಗೊತ್ತಿದ್ದಾರಾ, ಮತ್ತು ಎಲ್ಲಿರ್ತೀರಿ? ಹೌದು, ಐ ನೋ ಒನ್ ಲೇಡಿ, ದಟ್ ಈಸ್ ನೀವೇ ಅಂತ ಹೇಳ್ತಾರೆ. ನೀನೇ? ಮತ್ತು ಇಷ್ಟು ಪರಿಚಯ ಆಗಿದೆಯಾ ನಿನ್ನ ಬಿಟ್ಟು ಎಲ್ಲಿ ಹೋಗಲಿ ಅಂತ. ಪಾಪ ಆಕೆ ಮಿಸ್ ಖ್ಯಾತರಿ ಆಕೆ ಅವ್ರನ್ನ ಕರ್ಕೊಂಡೋಗಿ ಮನೇಲಿ ಇಟ್ಕೊಳ್ತಾಳೆ, ಉಪಚಾರ ಮಾಡ್ತಾಳೆ. ಅಲ್ಲಲ್ಲೇ ಅಕ್ಕಪಕ್ಕದಲ್ಲಿ ಸಣ್ಣ ಕ್ಲಬ್ಗಳಿಗೆ, ಪಾರ್ಟಿಗಳಿಗೆ ಕರ್ಕೊಂಡು ಹೋಗಿ ವಿವೇಕಾನಂದರ ಕಡೆ ಭಾಷಣ ಮಾಡಿಸ್ತಾಳೆ. ಆಕೆಗೆ ಅನ್ನಿಸ್ತದೆ, ಓ ಮೈ ಗುಡ್ನೆಸ್, ಇಂಥ ಒಬ್ಬ ಮೇಧಾವಿ ನಮ್ಮ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಗ್ರೀಕ್ ಭಾಷೆಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ರಿ ಪರಿಚಯ ಆಗಬೇಕು ಅಂಥೇಳಿ ಒಂದು ದಿವಸ ಅವರಿಬ್ಬರದು ಮೀಟಿಂಗ್ ಅರೇಂಜ್ಮೆಂಟ್ ಮಾಡ್ತಾರೆ. ಮೀಟಿಂಗ್ ಆದಮೇಲೆ ಭಾಳ ಆದಮೇಲೆ ಅವ್ರೇನು ಹೇಳಬೇಕು ಹೇಳಿ, ಜಾನ್ ಹೆನ್ರಿ ರೈಟ್, ಸ್ವಾಮೀಜಿ ನನ್ನ ಮನಸ್ಸಲ್ಲಿ ಹಿಂಗೆ ವಿಚಾರ ಬರ್ತಾ ಇದೆ, ನೀವ್ಯಾಕೆ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬಾರ್ದು ಅಲ್ಲ ಅವರಂತಾರೆ, ಆ್ಯಕ್ಚುಲಿ ನಾನು ಬಂದಿರೋದು ಅದಕ್ಕೆ, ಬಟ್ ಐ ಡೋಂಟ್ ಹ್ಯಾವ್ ಎನಿ ID ಕಾರ್ಡ್ಸ್. ಪ್ರೊಫೆಸರ್ ಜಾನ್ ಹೆನ್ರಿ ಹೇಳ್ತಾರೆ, ಆಸ್ಕಿಂಗ್ ಎನ್ ID ಕಾರ್ಡ್ ಟು ಸ್ವಾಮಿ ವಿವೇಕಾನಂದ ಈಸ್ ಆಸ್ಕಿಂಗ್ ಪರ್ಮಿಷನ್ ಟು ದ ಸನ್ ಟು ಶೈನ್ ಇನ್ ದ ಸ್ಕೈ. ಸೂರ್ಯನ ನೀನು ಬೆಳಗೋದಕ್ಕೆ ಹಕ್ಕು ಕೇಳಿದಾಗೆ ಆಗ್ತದೆ, ನಾನು ನಿಮಗೆ ಶಿಫಾರಸ್ ಪತ್ರ ಕೊಡ್ತೀನಿ ಅಂತ ಎಲ್ಲ ಅರೇಂಜ್ಮೆಂಟ್ ಮಾಡಿ ಕಳಿಸ್ತಾರೆ. ವಾಪಸ್ ಈಗ ಬಾಸ್ಟನ್ನಿಂದ ನ್ಯೂಯಾರ್ಕ್. ಎದುರುಗಡೆ ಇದ್ದ ಒಬ್ಬ ಮನುಷ್ಯ ಹೇಳ್ತಾನೆ, ಓಕೆ ನಾನು ID ಕಾರ್ಡ್ ನಿಮ್ಮ ಏನೋ ಗುಸು ಚಾಲೂ ಆಗ್ತದೆ. ನಮಗೂ ಹಿಂಗೆ ರೀ, ನಮ್ಮ ಕಾಲೇಜ್ನಾಗ ಹಿಂಗೆ ಆದಂಗೆ ಬೇರೆನೂ ಚಾಲೂ ಆಗ್ತಾವೆ. ನಮ್ಮಲ್ಲೇ ಇವನು ಮಾಡಿರ್ತಾರೆ, ಏನು ಇಲ್ಲಿ ಅದಿಲ್ಲ, ನಾನೇ ಮುಗಿಸ್ತೇನೆ. ಯಾಕಂದ್ರೆ 2 ಡೋರ್ ಬೇರೆ ಅದಾವೆ ಇದಕ್ಕೆ. ಒಬ್ಬೊಬ್ರು ಹೊಂಟಾರ. ಡಿಗ್ರಿ ಕಾಲೇಜ್ನಾಗ ಹಿಂಗೆಲ್ಲ ಇರ್ತದೆ. ಯಪ್ಪ ಭಾಳ ಚಲೋ ಐಡಿಯಾ ಅದು. ಫೋನ್ ಹಿಡ್ಕೊಂಬಿಡೋದು ಕಿವಿಗೆ, ಅಂದ್ರೆ ಯಾರು ಮಾಡ್ಯಾರ ಅಂತ ಹೋಗಿ ಬನ್ನಿ.
ಏನು ಟೆಕ್ನಿಕ್ ನೋಡ್ರಿ, ಗೊತ್ತಾಗಬಾರ್ದು ಯಾರಿಗೂ. ಇನ್ನೊಂದು 3-4 ನಿಮಿಷ. ಅವ್ರು ಹೇಳ್ತಾರೆ, ಒಬ್ಬರು ಕೋ ಪ್ಯಾಸೆಂಜರ್, ನಾನು ನಿಮಗೆ ಆ ಏರಿಯಾ ತೋರಿಸ್ತೀನಿ ಅಂತ. ಬಟ್ ಪಾಪ ಅವರು ಅರ್ಲಿಯರ್ ಸ್ಟೇಷನ್ ಒಳಗಡೆ ಇಳಿದು ಹೋಗಿಬಿಟ್ಟಿರ್ತಾರೆ. ಇಟ್ ವಾಸ್ ಈವ್ನಿಂಗ್, ನ್ಯೂಯಾರ್ಕ್ ಬಂದಿದ್ದಾರೆ. ಅಲ್ಲಿ ಇಂಗ್ಲೀಷ್ ಮಾತಾಡೋದಕ್ಕೆ ಯಾರಿಗೂ ಬರೋದಿಲ್ಲ ಆ ಏರಿಯಾದೊಳಗಡೆ. ವಿವೇಕಾನಂದರು ಒಂಥರ ಪಾಪ ಎಂಥ ಕಷ್ಟ ಅಂದರೆ, ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ, ಯಾರನ್ನ ಕೇಳಬೇಕು ಗೊತ್ತಿಲ್ಲ. ನಿಮ್ಗೆ ಆಶ್ಚರ್ಯ ಆಗಬಹುದು, ಇನ್ನೊಂದು 3 ದಿನ ಹೋದರೆ ವಿಶ್ವವಿಖ್ಯಾತ ಆಗಬಹುದಾದ ಒಬ್ಬ ಸನ್ಯಾಸಿ 2 ದಿನದ ಹಿಂದೆ ನ್ಯೂಯಾರ್ಕ್ ರೈಲ್ವೆ ನಿಲ್ದಾಣದ ಒಂದು ಗೂಡ್ಸ್ ವ್ಯಾಗನ್ ಒಳಗಡೆ, ರೈಲ್ವೆ ಗೂಡ್ಸ್ ಗಾಡಿ ಒಳಗಡೆ ಮಲ್ಕೊಂಡು ಜೀವನ ಮಾಡ್ತಾರೆ. ಒಂದಿನ ಮಾರನೇ ದಿನ ಎದ್ದು ತಿರುಗಾಡ್ತಾರೆ, ಯಾರೋ ಒಬ್ಬರು ಪರಿಚಯ ಆಗ್ತಾರೆ, ವೇದಿಕೆ ಕರ್ಕೊಂಡು ಹೋಗ್ತಾರೆ. ಆಯಿತು, ಆ ಪ್ರೋಗ್ರಾಮ್ ಇರುತ್ತಲ್ಲ, ವಿಶ್ವಧರ್ಮ ಸಮ್ಮೇಳನ, ಸೆಪ್ಟೆಂಬರ್ 11. ಅಲ್ಲಿ ಭಾರತ ದೇಶದವ್ರು ಬೇರೆ ಬೇರೆಯವರು ಇದ್ದರು. ಬ್ರಹ್ಮ ಸಮಾಜದಿಂದ ಮುಜುಮ್ದಾರ್ ಅಂತ ಇದ್ದರು, ಮುಂಬೈಯಿಂದ ನಗರ್ಕರ್ ಜೈನ್ ಪ್ರತಿನಿಧಿಯಾಗಿದ್ದರು, ಆ್ಯನಿ ಬೆಸೆಂಟ್ ಇದ್ದರು, ಚಕ್ರವರ್ತಿ ಇದ್ದರು, ಎಲ್ಲರೂ ಇದ್ರಲ್ಲಿ, ಇವರು ಇದ್ದರು. ಆಮೇಲೆ ಒಂದಿಷ್ಟು ಜನ ಅಂತೂ ಅಲ್ಲಿ ಇವ್ರು ಭಾರತದವ್ರಲ್ಲಿ, ಇವ್ರನ್ನ ಯಾರೂ ಮಾತಾಡ್ತಲೇ ಇರಲಿಲ್ವಂತೆ. ಭಾಳ ಚಂದ ಇದೆ, ಎಲ್ಲರೂ ಗೆದ್ದ ಮೇಲೇ ಬರೋದು. ನಿಮ್ಮ ಊರಾಗ ನಿಮ್ಗೆ ಯಾರು ಈಗ ಬಂದಿ ಅಂತಾರೆ, ಬಸ್ ಹಿಡಿದು ಹೋಗ್ತಾರೆ. ನೀವೇನಾರ ಒಂದು ಆಫೀಸರ್ ಆಗ್ರಿ ನೋಡ್ರಿ, ಹೆಂಗೆ ನಿಂತಿರ್ತಾರೆ, ಬೊಕ್ಕೆ ಹಿಡ್ಕೊಂಡು ನಿಂತಿರ್ತಾರೆ. ದಟ್ ಈಸ್ ಅಚೀವ್ಮೆಂಟ್. ವಾಟ್ ಈಸ್ ಯುವರ್ ಇನ್ಕಮ್ ಅಂತ ಪ್ರಶ್ನೆ ಮಾಡೋರು ಪ್ಲೀಸ್ ವೆಲ್ಕಮ್ ಅಂತ ನಿಲ್ತಾರಲ್ಲ, ದಟ್ ಈಸ್ ಅಚೀವ್ಮೆಂಟ್. ಅದೇ ಎಜುಕೇಷನ್. ಗೆಟ್ ಔಟ್ ಅಂದವರು ಕಟ್ ಔಟ್ ಹಾಕಿ ವೆಲ್ಕಮ್ ಮಾಡ್ತಾರಲ್ಲ, ದಟ್ ಈಸ್ ಎಜುಕೇಷನ್. ಹಂಗಾಗ್ಬೇಕು ನಾವು ಲೈಫ್ನಾಗ. ಮತ್ತು ಇವೆಲ್ಲ ಕಾಮನ್ನ. ನಿಮ್ಮ ಊರಾಗ ನಿಮ್ಮನ್ನೆಲ್ಲರೂ ವೆಲ್ಕಮ್ ಅಂತ ಅನ್ನಲ್ಲ, ಭಾಳ ಮಂದಿ ಅದ ರೀ. ಆಮೇಲೆ ಈಗಂತೂ ದುಡ್ಡಿಂದಂತೂ ಪ್ರಶ್ನೆನೇ ಇಲ್ಲ, ರೊಕ್ಕ ಮಾಡಿದ್ರೆ ಕಿಮ್ಮತ್ತು ಸಿಗ್ತೈತೆ ಅನ್ನಂಗೆ ಇಲ್ಲಿ. ಯಾಕಂದ್ರೆ ಹಳ್ಳ್ಯಾಗ, ಹಾದ್ಯಾಗ, ಪಟ್ಟಣದಾಗ, ಬೀದ್ಯಾಗ ಪ್ಲಾಸ್ಟಿಕ್ ಆರಿಸೋರು ದಿವಸಕ್ಕೆ 2,000-3,000 ರೂಪಾಯಿ ದುಡಿತಾರೆ. ಮನಿ ನೆವರ್ ಮ್ಯಾಟರ್ಸ್, ವರ್ಕ್ಸ್ ಮ್ಯಾಟರ್ಸ್. ಟೀಕೆ. ಅವರು ಈಗ ಇವ್ರು ಮಾತಾಡಬೇಕು ಅಂತ ಕರೀತಿದ್ರು ಬೇರೆ ಬೇರೆ ಪ್ರತಿನಿಧಿಗಳನ್ನು. ಒನ್ಸ್ ವಿವೇಕಾನಂದರ ಹೆಸರು ಅನೌನ್ಸ್ ಆಗುತ್ತೆ. ಆ್ಯಕ್ಚುಲಿ ಸ್ವಾಮಿ ವಿವೇಕಾನಂದ್ರ ಅಂತಾರೆ, ನಂಗೆ ಸ್ವಲ್ಪ ಭಯ ಆಗ್ತಾಯಿದೆ, ಆಮೇಲೆ ಮಾತಾಡ್ತೀನಿ ಅಲ್ಲ. ಅವರು ಫ್ರೆಂಚ್ ಪಾದ್ರಿ ಒಬ್ಬರು, ಬಾನೆಟ್ ಅಂತ ಅವ್ರ ಹೆಸರು. ಅವರು ಹೆಗಲ ಮೇಲೆ ಕೈ ಹಾಕಿ, ಮೈ ಡಿಯರ್ ಬ್ರದರ್, ಯು ಕ್ಯಾನ್ ಲೆಟ್ ಅಸ್ ಡೂ ಅಂತ ಹೇಳ್ತಾರೆ. ಆಮೇಲೆ ಅವರು ಬಂದು ನಿಂತು ಮಾತಾಡ್ತಾರೆ. ಇಟ್ ವಾಸ್ ಎ ಸ್ಮಾಲ್ ಸ್ಪೀಚ್, ಬಹಳ ಚಿಕ್ಕ ಭಾಷಣ. ಅವ್ರೇನು ಯಾವುದು ಉಪದೇಶ ಮಾಡೋದಿಲ್ಲ, ಯಾವುದು ತತ್ವ ಹೇಳೋದಿಲ್ಲ. ಜಸ್ಟ್ ವೆಲ್ಕಮ್ಗೆ ಒಂದು ಪ್ರತಿಸ್ಪಂದನೆಯಾಗಿ 4 ಮಾತುಗಳನ್ನು ಹೇಳ್ತಾರೆ. ಮೈ ಡಿಯರ್ ಅಮೇರಿಕನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಈಗ ಯೂಟ್ಯೂಬಲ್ಲಿ ಇದೆ, ಅದು ಕೇಳಬಹುದು ನೀವು. ಇದು ಜಗತ್ತಿನ ಅತ್ಯಂತ ದೊಡ್ಡ ಅದ್ಭುತ. ಏನಂದರೆ, ಸೇರಿದ 6-7 ಸಾವಿರ ಜನ ಈ 4 ಮಾತುಗಳಿಗೆ, 3-4 ಮಾತುಗಳಿಗೆ ಹಾಗೆ ಕಿಕ್ಕಿರಿದು ಸೇರಿದ ಜನ ಕಿವಿಗಡಚಿಕ್ಕುವ ಹಾಗೆ ಚಪ್ಪಾಳೆ ತಟ್ಟಿದ್ದ ಉದಾಹರಣೆ ವಿವೇಕಾನಂದರ ಭಾಷಣಕ್ಕೆ ಬಿಟ್ಟು ಮತ್ತೊಂದು ಭಾಷಣಕ್ಕೆ ಜಗತ್ತಿನಲ್ಲಿ ಇಲ್ಲ. ಯಾಕೆ? ಏನು ಈ ಶಬ್ದ ಅವ್ರ ಕಿವಿ ಮೇಲೆ ಬಿದ್ದಿರಲೇ ಇಲ್ಲ, ಅಥವಾ ಯಾರಾದರೂ ಅವ್ರಿಗೆ ಚಪ್ಪಾಳೆ ಹೊಡೀರಿ ಅಂತ ಹೇಳಿದ್ರ? ನೋ, ಇಟ್ ವಾಸ್ ದ ಓನ್ಲಿ ರೀಸನ್, ಪ್ಯೂರಿಟಿ. ಅವರೇ ಒಂದು ಕಡೆ ಹೇಳ್ತಾರೆ, ಇಫ್ ಯು ಆರ್ ಪ್ಯೂರ್, ಇಫ್ ಯು ಆರ್ ಸ್ಟ್ರಾಂಗ್, ಯು ಆರ್ ಈಕ್ವಲ್ ಟು ದ ಹೋಲ್ ವರ್ಲ್ಡ್. ಬಿಲೀವ್ ಯುವರ್ ಸೆಲ್ಫ್, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. You can change anything and everything in this world as you want. You have marvelous power. Be not afraid of anything else. The moment you fear, you are dead. ಏನು ಮಾತು ವಿವೇಕಾನಂದ. ಆಮೇಲೆ ಅವರು ಅಮೇರಿಕಾ, ಯುರೋಪ್, ಇಂಗ್ಲೆಂಡ್, ಜಪಾನ್, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಂಚಾರ ಮಾಡ್ತಾರೆ. ಭಾರತ ದೇಶಕ್ಕೆ ಬಂದಮೇಲೆ ಕೊಲಂಬೋದಿಂದ ಅಲ್ಮೋರದವರೆಗೆ ಸಂಚಾರ ಮಾಡಿ, ನಿದ್ರಿಸುವ ಹಾಗಿದ್ದ ಭಾರತೀಯರ ಎದೆಯೊಳಗಡೆ ಸತ್ಕಾರ್ಯದ ಡಿಂಡಿಮವನ್ನು ಮೊಳಗಿಸಿ, ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ಅಂತ ಹೇಳಿ ನಮ್ಮನ್ನೆಲ್ಲ ಎಚ್ಚರ ಮಾಡೋ ಕೆಲಸ ಮಾಡಿದ್ದಾರೆ. ಆಯಿತು, ಇಷ್ಟೆಲ್ಲ ಅವ್ರ ಲೈಫ್. ಅವ್ರು ನಮಗೆ ಏಳಿ ಎದ್ದೇಳಿ ಕೆಲಸ ಮಾಡಿ ಚಾರಿತ್ರ್ಯವಂತರಾಗ್ರಿ, ನೀತಿವಂತರಾಗ್ರಿ, ಆಚಾರ್ಯವಂತರಾಗ್ರಿ, ಜವಾಬ್ದಾರಿಯುತ ಆಗಿ ಅಂತ ಹೇಳಿದರು. ಈಗ ನಾವು ಏನು ಮಾಡಬೇಕು ಅಂತ ನಾವು ಆಲೋಚನೆ ಮಾಡಬೇಕು. ಎವ್ರಿ ಇಯರ್ 12th of January ಎಲ್ಲರೂ ಒಂದು ಕಡೆ ಸೇರಿಸಿ ಅವರಿಗೆ ಫ್ಲವರ್ನ ಹಾಕಿ ಅಥವಾ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ, ಭಾಷಣ ಮಾಡಿ, ಗೆಸ್ಟ್ನ ಕರೆಸಿ, ಇಷ್ಟಕ್ಕೆ ನೋ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿ ಹ್ಯಾವ್ ಟು ಅಡಾಪ್ಟ್. ಅವರು ಏನನ್ನ ಅಪೇಕ್ಷೆ ಪಟ್ಟಿದ್ರು ಅಂದರೆ, ಅವರು ಒಂದು ಕಡೆ ಹೇಳ್ತಾರೆ, ವಿ ವಾಂಟ್ ದಟ್ ಎಜುಕೇಷನ್ ಬೈ ವಿಚ್ ಇಂಟೆಲೆಕ್ಟ್ ಈಸ್ ಎಕ್ಸ್ಪ್ಯಾಂಡೆಡ್, ಬೈ ವಿಚ್ ಒನ್ ಕ್ಯಾನ್ ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್, ಆ್ಯಂಡ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್. ಲಿಸನ್ ದಿಸ್ ಕೇರ್ಫುಲಿ. ಕ್ಯಾರೆಕ್ಟರ್ ಮ್ಯಾಟರ್ಸ್.
ನಾವು ಚಾರಿತ್ರ್ಯವಂತರಾದರೆ ಚರಿತ್ರೆ ನಿರ್ಮಾಣ ಆಗುತ್ತೆ. ನಮ್ಮದು ದೊಡ್ಡ ಸಮಸ್ಯೆ ಏನು ಅಂದರೆ ನಾವು ಚಾರಿತ್ರ್ಯವಂತರಲ್ಲ. ಚಾರಿತ್ರ್ಯವಂತರಂದರೆ ನಾವು ಸತ್ಯ ಮಾತಾಡಲ್ಲ, ನಮ್ಮ ಕೆಲಸ ನಾವು ಮಾಡಲ್ಲ, ಪ್ರಾಮಾಣಿಕ ಇಲ್ಲ, ನಿಷ್ಠಾವಂತ ಇಲ್ಲ, ದೇಶದ ಬಗ್ಗೆ, ಭಾಷೆ ಬಗ್ಗೆ, ನುಡಿ ಬಗ್ಗೆ, ನಾಡು ಬಗ್ಗೆ, ಊರ ಬಗ್ಗೆ, ಕೇರಿ ಬಗ್ಗೆ ನಮಗೆ ನಿಷ್ಠೆನೇ ಇಲ್ಲ. ಚಿಲ್ಲರ ಸಂಗತಿಗಳಾದಂಥ ಜಾತಿ, ಮತ, ರಾಜಕಾರಣನ ತಲೆಯಲ್ಲಿ ಇಟ್ಕೊಂಡು ಅಂಥ ಮಹಾತ್ಮರಿಗೂ ಅದೇ ಗಂಧ ಗಾಳಿನ ಹಚ್ಚಿ ನಮ್ಮ ಕೈಯಾರೆ ನಾವು ದೇಶದ ಭವಿಷ್ಯನ ಹಾಳು ಮಾಡ್ತಾ ಇದ್ದೇವೆ. ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರೇ, ಇದನ್ನೆಲ್ಲ ಮೀರಿ 100 ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಯೇ ದೇವಿ ಪೂಜಿಸುವ ಭಾರ ಅಂತ ಕುವೆಂಪು ಹೇಳಿದ ಹಾಗೆ ನಾವೆಲ್ಲ ಭಾರತದವರು. ನಮಗಿರೋದು ಒಂದೇ ಜಾತಿ, ಅದು ಭಾರತ ಜಾತಿ. ನಮಗಿರೋದು ಒಂದೇ ಧರ್ಮ, ಅದು ಭಾರತ ಧರ್ಮ. ನಮ್ಮ ಪ್ರತಿ ಹೃದಯದ ಬಡಿತನೂ ಕೂಡ ಹಾಗೆ ಬಡಿಬೇಕು, ಭಾರತ ಭಾರತ ಅಂತಲೇ ಬಡಿಬೇಕು. ಈ ದೇಶದಲ್ಲಿ ಕೋಟ್ಯಾಂತರ ಸಮಸ್ಯೆ ಇದೆ, ಸಮಸ್ಯೆನ ದೂರ ಮಾಡೋಣ. ಈ ದೇಶಕ್ಕೆ ತುಂಬ ಅಗತ್ಯ ಇದೆ, ಏನಾದರೂ ಕೊಡೋ ಪ್ರಯತ್ನ ಮಾಡೋಣ. ಅದನ್ನು ಬಿಟ್ಟು ಈಗಾಗಲೇ ಕೆಟ್ಟಿರೋ ಪ್ರಮಾಣಕ್ಕೆ ನಮ್ಮದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟು ಮತ್ತೆ ಕೆಡಿಸೋದು ಬೇಡ ಅನ್ನೋ ಮಾತನ್ನು ಹೇಳಿ ತುಂಬ ಸಂತೋಷ ಆಯಿತು. ಕಾಲೇಜಿನ ವಾತಾವರಣ ನೋಡಿ ಬಹಳ ಆನಂದ ಆಯಿತು. ನನಗೆ ಸುಮಾರು ಒಂದು 8-10 ದಿವಸದ ಹಿಂದೆ ಬಸವರಾಜ್ ಸರ್ ಫೋನ್ ಮಾಡಿ, ಗುರೂಜಿ ಹೀಗೆ ನಾವು ಒಂದು ವಿವೇಕಾನಂದರ ಜಯಂತಿ ಆಚರಿಸ್ತಾ ಇದ್ದೀವಿ, ನಾನು ಕೇಳಿದೆ ಭಾಷಣ ಯಾರಿಗೆ ಮಾಡಬೇಕು ಅಂತ. ಅಂದರೆ ವಯಸ್ಸಾದವ್ರಿಗೆ ಇದನ್ನು ಹೇಳಿ ಏನು ಮಾಡ್ತೀವಿ ಅವರಂದ್ರೆ, ಇಲ್ಲ ಡಿಗ್ರಿ ಕಾಲೇಜ್ ಹುಡುಗರು. ನಾನು ಅಂದೆ ಡಿಗ್ರಿ ಕಾಲೇಜ್ ಹುಡುಗರಾದರೆ ನಾನು ಬರ್ತೀನಿ ಅಂತ. ನನಗೆ ಗೊತ್ತು ಡಿಗ್ರಿ ಕಾಲೇಜ್ ಹುಡುಗರು ಎಲ್ಲರೂ ಕುಂಡ್ರಲ್ಲ ಅಂತ, ಯಾಕೆಂದರೆ ಎಲ್ಲರೂ ಡಿಗ್ರಿ ಇದು ಮಾಡ್ತಿರ್ತಾರಲ್ಲ, ರಿಸರ್ಚ್ ಎಲ್ಲ ಇದೆ ಇದರಲ್ಲಿ, ಡಿಗ್ರಿಲಿ ಮಾಸ್ಟರ್ ಡಿಗ್ರಿ, ಇಟ್ ನೆವರ್ ಮ್ಯಾಟರ್ಸ್. ಸಂಖ್ಯಾ ಮುಖ್ಯ ಅಲ್ಲ. ಅವರೇ ಹೇಳಿದ್ದು 10 ಜನ 20 ಜನ 50 ಜನ ಸಾಕು, ದೇಶ ಸುಧಾರಿಸೋದಕ್ಕೆ. ಕೋಟಿ ಜನ ಬೇಕಾ? 140 ಕೋಟಿ 150 ಕೋಟಿ ಬೇಕಾ? 10 ಜನ ಮುಷ್ಟಿಯಷ್ಟು ಇದ್ದರೂ ಕೂಡ ಸಚ್ಚಾರಿತ್ರ್ಯವಂತರು ಸದೃಢರು ಇದ್ದರೆ ದೇಶಕ್ಕೆ ಏನು ಬೇಕಾದ್ ಮಾಡ್ಬೋದು ಅಂತ ಹೇಳಿ ಅವಕಾಶಕ್ಕಾಗಿ ವಂದಿಸಿ ಪೂಜ್ಯ ಸ್ವಾಮಿ ವಿವೇಕಾನಂದ